ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಡಿಸೆಂಬರ್ 20ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮ ಜೋಡಿ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಜೊತೆಯಾಗಿ ಬಾಳೋ ಹಾಗೆ ಆ ಭಗವಂತ ಹಾರೈಸಲಿ ಅಂತೇಳಿ ನಿಮ್ಮೆಲ್ಲ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಯಾರೆಲ್ಲ ಶುಭ ಕೆಲಸಗಳಿಗೆ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ನಿರೀಕ್ಷೆಗಳು ಸಾಕಾರಗೊಳ್ಳಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ಮತ್ತು ಹರಸ್ತಾ ಇದ್ದೀನಿ. ಅದರ ಜೊತೆಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನನ್ನೆಲ್ಲ ಪ್ರೀತಿಯ ಯುವ ಮಿತ್ರರಿಗೋಸ್ಕರ ಉದ್ಯೋಗ ವಾರ್ತೆಯನ್ನು ನಾನು ಹೇಳಿದ್ದೆ. ದಯಮಾಡಿ ಒಂದಷ್ಟು ಸ್ಮಾಲ್ ಕರೆಕ್ಷನ್ನೊಂದಿಗೆ ಮತ್ತೆ ಹೇಳ್ತಾ ಇದ್ದೀನಿ. ಇವತ್ತೇ ಉದ್ಯೋಗ ಮೇಳ ನಡೀತಾ ಇರತಕ್ಕಂಥದ್ದು. ಆದರೆ ನಾನು ರೂಮ್ ನಂಬರ್ 8 ಅಂತ ಹೇಳಿದ್ದೆ, ಆದರೆ ರೂಮ್ ನಂಬರ್ ಅದು 51. ಸೊ ಮಿಸ್ ಮಾಡಿಕೊಳ್ಳದೆ ಈಗಾಗಲೇ ಶುರು ಆಗಿದೆ. ದಯಮಾಡಿ ಹೋಗಿ ಬನ್ನಿ. ಏಕೆಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅವ್ರಿಗೂ ಕೂಡ ಒಂದಷ್ಟು ಟಾರ್ಗೆಟ್ ಇರುತ್ತೆ. ನೀವು ಈ ಒಂದು ಉದ್ಯೋಗ ಮೇಳದಿಂದ ಇಷ್ಟು ಜನರನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಅಂಥೇಳಿ. ಹಾಗಾಗಿ ಒಂದು ವೇಳೆ ನಿಮ್ಮ ಹತ್ರ 100% ಕ್ವಾಲಿಟೀಸ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಡಾರ್ಕ್ ಕಲರ್ ಪ್ಯಾಂಟ್, ಲೈಟ್ ಕಲರ್ ಶರ್ಟ್, ಒಂದು ನೀಟಾಗಿರ್ತಕ್ಕಂಥ ಬೆಲ್ಟ್, ಒಂದು ಶೇವ್ ಮಾಡಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಮುಖ ಇಟ್ಕೊಂಡು ಕ್ವಿಕ್ಕಾಗಿ ಹೊರಡಿ. ಸಾಧ್ಯವಾದರೆ ಶೂ ಮತ್ತು ಟೈ ಕಂಪಲ್ಸರಿ ಹಾಕ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡಿ. ಮುಖದ ಮೇಲೆ ಸ್ಮೈಲ್ ಆಲ್ವೇಸ್ ಆಗಿ ಇಟ್ಕೊಳ್ಳಿ. ಫಸ್ಟ್ ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ಥರ ಅವ್ರಿಗೆ ಅಪ್ರೋಚ್ ಆಗ್ತೀರಿ, ಯಾವ ಥರ ನೋಡೋದಕ್ಕೆ ಸ್ಮೈಲಿಯಾಗಿ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂದರೆ, ಸೇಲ್ಸ್ ಫೀಲ್ಡಲ್ಲಿ ನನಗೆ ಎಷ್ಟು ಜ್ಞಾನ ಇದೆ ಅನ್ನೋದಕ್ಕಿಂತ ನಾನು ಹೇಗೆ ಕಾಣ್ತೀನಿ, ನಾನು ಹೇಗೆ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮುಖದಲ್ಲಿ ಒಂದು ಕೋಲ್ಗೇಟ್ ಸ್ಮೈಲ್ ಇಟ್ಕೊಳ್ಳಿ, ಖಂಡಿತ ಜಾಬ್ ನಿಮ್ದಾಗುತ್ತೆ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತು ಸಂಜೆ 5 ಗಂಟೆವರೆಗೂ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಯಾರೆಲ್ಲ ಇದ್ದೀರಿ, ಇನ್ನೂ ಯಾರೆಲ್ಲ ಮನೆಯಿಂದ ಹೊರಟಿಲ್ಲ, ತಕ್ಷಣಕ್ಕೆ ಒಂದು ರೆಸ್ಯೂಮ್ನ ತೊಗೊಂಡು ಹೊರಡಿ. ಸೊ ಒಳ್ಳೆಯದಾಗಲಿ ಎಲ್ರಿಗೂ. ಮೊದಲನೇದಾಗಿ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಬೇಡ. ನಮಸ್ತೆ ದಾವಣಗೆರೆ. ಹಲೋ, ಎಲ್ಲಿದೆ ಉದ್ಯೋಗ ಮೇಳ? ಎಲ್ಲಿದೆ? ಮೊದಲು ಟಿವಿ ಸೌಂಡ್ ಕಡಿಮೆ ಮಾಡಿ ಸರ್. ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ರೂಮ್ ನಂಬರ್ 51ರಲ್ಲಿದೆ ಸರ್. ರೂಮ್ ನಂಬರ್ 51? ಹೌದು. ಹೌದಾ, ಅದಕ್ಕೆ ಫೋನ್ ಮಾಡಿದ್ದೆ. ಎಸ್ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೇಳಿ ಸರ್, ಎಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಅಂತ ಹೇಳಿ. ಆಯ್ತು ರೀ. ಓಕೆ ಒಳ್ಳೆಯದಾಗಲಿ. ಒಳ್ಳೆಯದು. ಎಸ್ ವೀಕ್ಷಕರೇ, ಸೊ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿ ಹಲವಾರು ಕಂಪನಿಗಳು ಬಂದಿರ್ತಾರೆ. ಸೊ ನಿಮ್ಮ ಪ್ರಾಪರ್ ರೆಸ್ಯೂಮ್ ಇರ್ತಕ್ಕಂಥದ್ದು, ನಿಮ್ಮ ಒಂದು ಆಧಾರ್ ಕಾರ್ಡ್, ಬಯೋಡಾಟಾ ಇರ್ತಕ್ಕಂಥದ್ದು, ನಿಮ್ಮ ಸ್ಕೂಲ್ ನೆಸೆಸರಿ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಸರ್ಟಿಫಿಕೇಟ್ನ ಒಂದು 5 ರಿಂದ 6 ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗಿ. ಯಾಕೆಂದರೆ ಬೇರೆ ಬೇರೆ ಕಂಪ್ನಿಗಳಿಗೆ ನೀವು ಇಂಟರ್ವ್ಯೂ ಕೊಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಮತ್ತೆ ಜೆರಾಕ್ಸ್ ಮಾಡಿಸೋ ಒಂದು ತಲೆಬಿಸಿ ಇಟ್ಕೊಬಿಡಿ. 5 ರಿಂದ 10 ಸೆಟ್ ಇಟ್ಕೊಂಡೋದ್ರೂ ಕೂಡ ತೊಂದರೆ ಇಲ್ಲ. ಎಷ್ಟು ಕಂಪ್ನಿಗಳಿದೆ ಅಷ್ಟು ಕಂಪ್ನಿಗಳಿಗೆ ಇಂಟರ್ವ್ಯೂ ಕೊಡಿ. ಏಕೆಂದರೆ ನೀವು ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟ ತಕ್ಷಣ ಅಲ್ಲಿ ಆಗೇ ಬಿಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋಲ್ಲ. ಅಥವಾ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆನೇ ಬೇರೆ ಇರ್ಬೋದು, ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆನೇ ಬೇರೆ ಇರ್ಬೋದು. ಸೊ ಹಾಗಾಗಿ 10ಕ್ಕೆ 10 ಇಂಟರ್ವ್ಯೂ ಕೊಡಿ. 10ರಲ್ಲಿ ಎಲ್ಲಾದರೂ ಒಂದು ಕಲ್ ತಾಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಟಿವಿ ಸೌಂಡ್ ಕಡಿಮೆ ಮಾಡ್ರಿಮ್ಮ. ಟಿವಿ ಸೌಂಡ್ ಕಡಿಮೆ ಮಾಡಿಮ್ಮ. ಹೇಳಿ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಅಲ್ಲೇ ಪಕ್ಕದಲ್ಲೇ ಶಿವನಹಳ್ಳಿಯಾಗ ಕಾರ್ಯಕ್ರಮ ಇದೆ ಅಂತೆ. ಎಷ್ಟೊತ್ತಿಗೆ ಐತೆ ಅನ್ನೋದು ಗೊತ್ತು ಮಾಡ್ಕೆ ನಾನು. ನನಗೆ ಇನ್ನೂ ಅದ್ರದ್ದು ಇನ್ಫಾರ್ಮೇಶನ್ ಗೊತ್ತಿಲ್ಲಮ್ಮ. ಸೊ ನನಗೇನಾದ್ರು ಗೊತ್ತಾದ್ರೆ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಹೇಳ್ತೀನಮ್ಮ, ಆಯ್ತಾ? ಒಳ್ಳೆಯದು. ನಮ್ಮ ಮಗಂದು 22ಕ್ಕೆ ಬರ್ತ್ಡೇ ಐತ್ರಿ, ಜನವರಿ. ಹೆಸರೇನಮ್ಮ ಅವ್ರದ್ದು? ಬಸವರಾಜ್ ಅಂತ. ಫೋಟೋ ಕಳ್ಸನ್ರಿ ಅವ್ರಿಗೆ ವಾಟ್ಸಪ್ಗೆ. ಅಮ್ಮ ಇವತ್ತು ಕಳಿಸ್ಬೇಡಿ, ಜನವರಿ 21ನೇ ತಾರೀಕು ಅಥವಾ 20ನೇ ತಾರೀಕು ಕಳಿಸಿ, ಆಯ್ತಾ? ಸರಿ. ಆಗ್ಲಿ ಒಳ್ಳೇದಾಗ್ಲಿ ಅಮ್ಮ. ಸೊ ನಿಮ್ಮ ಮಗನಿಗೆ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿರ್ತೀನಿ. ನೀವು 20ನೇ ತಾರೀಕು ಅವ್ರಿಗೆ ಮತ್ತೊಂದ್ಸರಿ ನೀವು ಫೋಟೋ ಕಳಿಸ್ಕೊಟ್ರಿ ಅಂದರೆ ಫೋಟೋ ಸಮೇತ ನಾವು ಶುಭಾಶಯ ತಿಳಿಸೋಣಮ್ಮ. ಆಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ನಮಸ್ಕಾರ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೆಲ್ಲ ಡಿಗ್ರಿ ಹೋಲ್ಡರ್ಸ್ ಇದ್ದೀರಿ, ನಾನು ಸೆಲೆಕ್ಟ್ ಆಗ್ತೀನಾ, ಸೆಲೆಕ್ಟ್ ಆಗಲ್ವಾ, ಜಾಬ್ ಇಂಟರ್ವ್ಯೂ ಕೊಡ್ತೀನಾ, ನಾನು 100% ಪರ್ಫೆಕ್ಟ್ ಆಗಿದ್ದೀನಾ, ಇವ್ಯಾವುದನ್ನು ತಲೆ ಕೆಡಿಸ್ಕೊಬಿಡಿ ಬ್ರದರ್ಸ್. ದಯವಿಟ್ಟು ಹೊರಡಿ.
ಏಕೆಂದರೆ ಉದ್ಯೋಗ ಮೇಳ ನಡೆಯೋದೇ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ಮೊದಲಿನ ಥರ ಕಾಲೇಜುಗಳಿಗೆ ಬಂದು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಈಗ ತುಂಬ ಕಡಿಮೆ. ಸೊ ಹಾಗಾಗಿ ಸಿಕ್ಕಿರ್ತಕ್ಕಂಥ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಹಲೋ ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ. ನಾವು ದಾವಣಗೆರೆ ಹತ್ರ ಕೈಗೊಳ್ಳಿ ಅಂತ ಸರ್. ಹೇಳಿಮ್ಮ, ಹೇಳಿ. ನಮ್ದು ಇವತ್ತು ನಮ್ಮ ಅಳಿಯಂದ್ರು ಮದುವೆ ಇತ್ತು. ಹ್ಞೂ, ಅವ್ರ ಹೆಸರು ಹೇಳ್ರಿಮ್ಮ. ಮದ್ವಿಗೆ ಹೋಗ್ಲಿಲ್ಲ. ಹಾಂ. ಅವ್ರ ಹೆಸರು ಇದು ಸಿದ್ಲಿಂಗ ಸ್ವಾಮಿ. ಸಿದ್ಲಿಂಗ ಸ್ವಾಮಿ, ಆಮೇಲೆ ಹನುಮಂತ, ಹಾಂ, ಪೂರಿ ಅಂತ. ಆಯ್ತು. ಈಗ ಮದುವೆ ಇರೋ ಸಿದ್ಲಿಂಗ ಸ್ವಾಮಿ ಅವ್ರದಾ? ನಮ್ಮ ಅಳಿಯರ್ದು. ನಾನು ಇವತ್ತು ಹೋಗಕ್ ಆಗ್ಲಿಲ್ಲ. ಯಾಕಮ್ಮ ಮದುವೆಗೆ ಹೋಗಿಲ್ಲ? ಅಳಿಯನ್ ಮದುವೆಗೆ? ನಮ್ಮ ಸ್ವಾಮಿ ಮಾಲಿ ಹಾಕಿತ್ತು. ಓ ಹೌದಾ, ಆಗ್ಲಿ ಆಗ್ಲಿ. ಸಿದ್ಲಿಂಗ ಸ್ವಾಮಿ ಅವರಿಗೆ ಅದಕ್ಕೋಸ್ಕರ ನಾವು ಹೋಗ್ಲಿಲ್ಲ. ಆಗ್ಲಿಮ್ಮ. ಸೊ ನಿಮ್ಮ ಅಳಿ ಆಗಿರ್ತಕ್ಕಂಥ ಸಿದ್ಲಿಂಗ ಸ್ವಾಮಿ ಅವ್ರಿಗೆ ವಿಶ್ ಮಾಡ್ತಾ ಇದೀವಿ ಅವ್ರಿಗೆ. ಆಗ್ಲಿಮ್ಮ, ಆಗ್ಲಿ. ನೀವು ವಿಶ್ ಮಾಡಿ, ನಾನು ವಿಶ್ ಮಾಡ್ತೀನಿ. ಸೊ ನಿಮ್ಮ ಅಳಿಯಾಗಿರ್ತಕ್ಕಂಥ ಸಿದ್ಲಿಂಗ ಸ್ವಾಮಿ ಅವರಿಗೆ ಇವತ್ತು ವಿವಾಹ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಮದುವೆ ಆಗ್ತಾ ಇದ್ದಾರೆ, ಖುಷಿಯಾಗಿ 100 ಕಾಲ ಹಿಂಗೆ. ಎರಡು ಮದುವೆ ಸರ್. 2 ಮದುವೆ. ಇನ್ನೊಬ್ರ ಹೆಸರೇನಮ್ಮ? ಇನ್ನೊಬ್ಬ ಹೆಸರು ಹನುಮಂತ ಅಂತ. ಓಕೆ, ಹನುಮಂತ ಅವರು ಕೂಡ ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ವಿವಾಹ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ನಿಮ್ಮನ್ನ ಹೀಗೆ ನಗ್ನಗ್ತಾ ಖುಷಿಯಾಗಿರ್ಲಿ, ಇಟ್ಟಿರ್ಲಿ ಅಂತ ಕೇಳ್ಕೊತೀನಿ. ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಾವು ನಿಮಗೆ ಫೋನ್ ಮಾಡಿದ್ವಿ. ನಮ್ಮ ಮಗನ್ ಬರ್ತಡೇ ಇತ್ತು. ಅವತ್ತು ಕಾಲ್ ಬರ್ಲಿಲ್ಲ, ಇವತ್ತು ಬಂತು. ನಮ್ದು ಅದೃಷ್ಟ ಇವತ್ತು. ಆಗ್ಲಿಮ್ಮ, ಆಗ್ಲಿ. ಕೆಲವೊಂದ್ಸರಿ ಫೋನು ಬ್ಯುಸಿ ಬರ್ತಾ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಸೊ ನೀವು ಒಂದಲ್ಲ 2 ಸಲ ಟ್ರೈ ಮಾಡಿದ್ರೆ ಸಿಗುತ್ತಮ್ಮ, ಆಯ್ತಾ? ಅವಾಗಿನ ವಿಷಯ ಇವಾಗ ಮಾಡ್ಬಿಡ್ರಿ. ನನ್ ಮಗ ಅವಾಗ ಕಷ್ಟಪಟ್ಟಿದ್ದೆ. ಆಗ್ಲಿಮ್ಮ, ಅವ್ರ ಹೆಸರು ಹೇಳ್ಬಿಡ್ರಿ. ವರುಣ್ ಅಂತ. ವರುಣ್ ಅಂತನಾ? ಓಕೆ, ವರುಣ್ ಅವ್ರ ಬರ್ಡೇ ಇತ್ತಲ್ಲ? ಅವರೇ. ಓಕೆ. ಸೊ ವರುಣ್ ಅವ್ರಿಗೆ ಆಗ್ಲಿಮ್ಮ, ವರುಣ್ ಅವ್ರಿಗೆ ಹುಟ್ಟುಹಬ್ಬ ಹೋಗಿರೋದು ಇವಾಗ. ಹಾ ಆಗ್ಲಿಮ್ಮ. ಸೊ ವರುಣ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಬಹುಶಃ ಅವ್ರು ಶಬರಿಮಲೆಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಸೊ ಅವರಿಗೆ ಒಳ್ಳೆ ದರ್ಶನ ಆಗಲಿ ಅಯ್ಯಪ್ಪಂದು. ಎಲ್ಲರಿಗೂ ಆ ಅಯ್ಯಪ್ಪನ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಓಕೆಮ್ಮ, ನಮಸ್ಕಾರ. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಟಿವಿ ಸೌಂಡ್ ಕಡಿಮೆ ಮಾಡಿ ಸರ್ ಫಸ್ಟು. ಹೇಳಿ ಸರ್, ಯಾರಿಗೆ ಹೆಸರು ಹೇಳಿ. ಸರ್ ನಾವು ಬರ್ತಡೇ ಇಟ್ಕೊಳಂಗಿಲ್ಲ, ಬಟ್ ಸುದೀಪ್ ಮ್ಯಾಕ್ಸ್ ಮೂವಿ ಇದಕ್ಕೆ ಶುಭಾಶಯ. ಓಕೆ ಸರ್, ಖಂಡಿತ ನಮ್ಮ ಕಡೆಯಿಂದ ಪುನೀತ್ ಅವರ ಮ್ಯಾಕ್ಸ್ ಮೂವಿಗೆ ಹಾರ್ದಿಕವಾಗಿ, ಸುದೀಪ್ ಅವರ ಮ್ಯಾಕ್ಸ್ ಮೂವಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಸೊ ನೀವು ಸುದೀಪ್ ಅವರ ಅಭಿಮಾನಿನಾ ಸರ್? ಓಕೆ, ನಿಮ್ಮ ಹೆಸರು? ರಂಗಸ್ವಾಮಿ. ಸೊ ಅವರೆಲ್ಲ ಫಿಲಮ್ ನೋಡಿದ್ದೀರಾ ಹಾಗಿದ್ರೆ? ಇವತ್ತು ರಿಲೀಸ್ ಆಗ್ತಾ ಇದೆ ಅಲ್ವಾ? 25ಕ್ಕೆ. ಸೊ ಅಡ್ವಾನ್ಸ್ ಶುಭಾಶಯ ಹೇಳ್ತಾ ಇದ್ದೀರಿ. ಸೊ ಫಸ್ಟ್ ಶೋ ನೋಡಕ್ ಹೋಗ್ಬೇಕಾಗಿದ್ರೆ ಎಲ್ಲಿ ಯಾವ ಟಾಕೀಸ್ ಸರ್ ದಾವಣಗೆರೆಯಲ್ಲಿ? ಅಶೋಕಕ್ಕೆ ಹಾಕ್ತಾರಂತ? ಓಕೆ, ನಮಗೊಂದು ಟಿಕೆಟ್ ಕೊಡಿಸ್ತೀರಾ ಮತ್ತೆ ಬಂದ್ರೆ? ಥ್ಯಾಂಕ್ ಯು ಸೋ ಮಚ್ ಸರ್. ಹೋಗಿ ಸಾಧ್ಯವಾದ್ರೆ ಅಲ್ಲಿದೊಂದು ಕ್ರೌಡ್ ಇನ್ನೊಂದು ಫೋಟೋ ಅಥವಾ ಒಂದು ವಿಡಿಯೋ ಮಾಡಿ ಕಳಿಸಿ ಸರ್ ನಮಗೆ. ಓಕೆ, ಸೊ ಒಳ್ಳೇದಾಗ್ಲಿ. ನಿಮ್ಮ ಸುದೀಪ್ ಪಿಕ್ಚರ್ 100 ಡೇಸ್ ಓಡ್ಲಿ ಅಂತ ವಿಶ್ ಮಾಡೋಣ ಸರ್. ಓಕೆ, ಏನ್ ಕೆಲಸ ಮಾಡ್ತೀರಿ ಸರ್ ತಾವು? ಕೇಬಲ್ಲಾ? V1 ಕೇಬಲ್ ಇಂದನೇನಾ? ಓಕೆ, ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಸುದೀಪ್ ಅವರ ಅಭಿಮಾನಿ, ಸುದೀಪ್ ಅವರ ಚಿತ್ರ ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ಹೇಳಿದ್ದಾರೆ. ಖಂಡಿತ ಯಶಸ್ವಿ ಆಗಲಿ. ಒಬ್ಬ ಒಳ್ಳೆ ನಾಯಕ ನಟನ ಚಿತ್ರ ಯಶಸ್ವಿ ಆದಾಗ ಚಿತ್ರದ ಹಿಂದೆ ದುಡಿದಿರ್ತಕ್ಕಂಥ ಲಕ್ಷಾಂತರ ಜನರಿಗೆ
ಸಂತೃಪ್ತಿ ಆಗತ್ತೆ, ಒಂದು ತುತ್ತು ಅನ್ನಕ್ಕೆ ದಾರಿ ಆಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿಮ್ಮ ಮೊದಲು. ಇಲ್ಲ ಮಾಡಿದ್ದೀವಿ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಸರ್ ನಾವು ಚೆನ್ನಾಗಿದ್ದೀವಿ. ಅಮ್ಮ, ನಿಮ್ಮ ಹೆಸರೇನು ಅಂತ ಹೇಳೋದು ನಂಗೆ ಖುಷಿ ಆಗುತ್ತೆ. ತ್ರಿವೇಣಿ ಅಂತ. ತ್ರಿವೇಣಿ ಅಂತನಾ? 2 ಸಲ ಹೇಳ್ಬೇಕಾ ತ್ರಿವೇಣಿ ಅಂತ? ಇವತ್ತು ನಮ್ಮ ಮನೆಯದ್ದು ಬರ್ತಡೇ ವಿಶ್ ಮಾಡ್ಬೇಕಾಗಿತ್ತು. ಅಯ್ಯೋ ನೀವು ಇಷ್ಟೊಂದು ನಾಚ್ಕೊಂಡು ಹೇಳ್ತಿರೋದು ಕೇಳಿದ್ರೆ ನಿಮ್ಮ ಮನೆಯವ್ರು ಅಲ್ಲೇ ಕುಸಿದು ಬಿದ್ದು ಬಿಡ್ತಾರಪ್ಪ. ಇದಾರ ಮನೆಯವರು? ರಂಗಸ್ವಾಮಿ ಅಂತ ಅವ್ರ ಹೆಸರು. ಅವ್ರ ಹೆಸರೇನಮ್ಮ? ರಂಗಸ್ವಾಮಿ ಇದಾರಾ? ಊಟ ಮಾಡ್ತಿದ್ದಾರೆ. ಆಯ್ತು. ಸೊ ನನ್ನ ಕಡೆಯಿಂದ ರಂಗಸ್ವಾಮಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ರಿ. ಏನ್ ಮಾಡಿದಿರಿ ಸ್ಪೆಷಲ್ ಇವತ್ತು? ಜಾಮೂನ್ ಮಾಡಿದ್ವಿ. ಮತ್ ನಮಗ್ ಕರೆಯಲ್ವಮ್ಮ? ಬರ್ರಿ. ಆಗ್ಲಿಮ್ಮ. ಸೊ ಮತ್ತೊಮ್ಮೆ ರಂಗಸ್ವಾಮಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಪ್ರೀತಿಯಿಂದ ಜಾಮೂನ್ ಮಾಡಿದಿರಿ, ಮನೆಗೆ ಜಾಮೂನ್ ತಿನ್ನಿಸ್ರಿ. ಹಿಂಗೆ ನಗ್ನಗ್ತಾ ನೀವು ಅವರು ಯಾವಾಗ್ಲೂ ಖುಷಿಯಾಗಿರಿ, ಆಯ್ತಾ? ಆಗ್ಲಿಮ್ಮ, ಆಗ್ಲಿ. ಒಳ್ಳೇದ್ ಮಾಡ್ಲಿ ಆ ಭಗವಂತ, ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿಮ್ಮ. ಓಕೆ ಅಮ್ಮ, ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಪ್ರೀತಿಯ ಗಂಡನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಅಮ್ಮ ನಾಚ್ಕೊಂಡು ಕಾಲ್ ಮಾಡಿದರು. ತುಂಬ ಸಂತೋಷ. ಸೊ ಒಳ್ಳೇದಾಗಲಿ, ಭಗವಂತ ಅವರಿಗೆ ಹೀಗೆ ನಗ್ನಗ್ತಾ ಸಂತೋಷವಾಗಿಟ್ಟಿರಲಿ ಅಂತ ಹಾರೈಸೋಣ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಸರ್, ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಸರ್. ಸರ್ ಮಾಡಿದೆ ಸರ್. ಹೇಳಿ ಸರ್, ತಮ್ಮ ಹೆಸರು? ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಸರ್ ನೀಲ್ಕಂಠ ಸರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ತಾಲೂಕು ಸರ್. ಸರ್, ಟಿವಿ ವ್ಯಾಲ್ಯೂಮ್ ಕಮ್ಮಿ ಆಗಿಲ್ಲ ನಿಮ್ದು. ಆಯ್ತು ನೋಡಿ ಸರ್. ನಂಗೆ ಅದೇ ನನ್ನ ವಾಯ್ಸ್ ನನಗೆ ಕೇಳ್ಬಿಡುತ್ತೆ, ಇಲ್ಲಿ ಮಾತಾಡಕ್ಕೆ ನಂಗೆ ಸರಿ ಹೋಗಲ್ಲ, ಅದಕ್ಕೋಸ್ಕರ ಅಷ್ಟೇ, ಆಯ್ತಾ? ಸರ್ ಹೇಳಿ, ದಾವಣಗೆರೆ ತಾಲೂಕು ಎಲ್ಲಿಂದ ಕರೆ ಮಾಡ್ತಿರೋದು? ಹಳ್ಳಿಕೇರಿ ಸರ್. ಹಳ್ಳಿಕೇರಿ, ಓಕೆ. ತಿಂಡಿ ಊಟ ಏನು ಮಾಡಿದ್ರಿ? ತಿಂಡಿ ಟಿಫನ್ ಆಯ್ತು ಸರ್. ಇಡ್ಲಿ ಮಾಡಿದ್ರಾ? ಓಕೆ. ಹೇಳಿ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಮ್ಮ ಮಗ್ಗ ಹೇಳ್ಬೇಕು ಸರ್, ನಿಖಿಲ್ ಅಂತ. ನಿಖಿಲ? ಏನು ಹುಟ್ಟುಹಬ್ಬನ ಸರ್ ಇವತ್ತು? ಇವತ್ತಲ್ಲ ಸರ್, ಮೊನ್ನೆ ಮುಗೀತು ಸರ್. ಅದು ಮೊನ್ನೆನೇ ಮುಗೀತಾ? ಮತ್ತೆ ಮೊನ್ನೆನೇ ಹೇಳ್ಬೋದಾಗಿತ್ತಲ್ಲ, ಫೋನ್ ಮಾಡಿದ್ರೆ ಹೇಳ್ಬಿಡ್ತಿದ್ವಿ. ಅವಾಗ ಇದ್ದಿಲ್ಲ ಸರ್ ಅದು. ಹೌದಾ, ಇರ್ಲಿ ಬಿಡಿ. ಸೊ ನಿಖಿಲ್ ಅವ್ರಿಗೆ ತಡವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮ್ಮ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಹುದ್ದೆ ತಗೊಳ್ಳಿ ಸರ್. ಸುದೀಪನ ಒಂದು ಸಾಂಗ್ ಹಾಕಿ ಸರ್. ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲ ಇದು, ಆದರೂ ಟ್ರೈ ಮಾಡ್ತೀನಿ, ಆಯಿತಾ? ಏನಾರ ಮಧ್ಯೆ ಚಾನ್ಸ್ ಸಿಕ್ಕರೆ, ಬ್ರೇಕ್ ಸಿಕ್ಕರೆ, ನಮ್ಮ ಕ್ಯಾಮ್ರಾ ಹೆಡ್ ಏನಾರು ಸಪೋರ್ಟ್ ಮಾಡಿದ್ರೆ ಹಾಕೋಣಂತೆ ಒಂದು ಸಾಂಗ್. ಸರಿ ಸರ್. ನಂದು V1 ಸರ್, ನಾನು ಕೇಬಲ್ ಆಪರೇಟರ್. ಹೌದಾ? ಓ, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿಂದ? ನಮ್ಮ ಓನರ್ ಬಂದು ಶುಭಾಶಯ ತಿಳ್ಬೇಕಾಯ್ತು ಸರ್, ಕರ್ಬಸಣ್ಣ ಅಂತಂದು. ನಿಮ್ಮ ಓನರ್ ಕರ್ಬೇಸಣ್ಣ ಅಂತನಾ? ಆಯ್ತು ಸರ್, ನಮ್ಮ ಕಡೆಯಿಂದ ನಿಮ್ಮ ಓನರ್ ಕರ್ಬೇಸಪ್ಪ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ದಯಮಾಡಿ ಇಂಟ್ರೂಸ್ಗೆ ಹೋಗಿ ಅಂತ ನಾನು ಮತ್ತೆ ಹೇಳ್ತಾನೆ ಇದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವ್ರು ಕರೆ ಮಾಡ್ತಿದ್ದಾರೆ. ನಮಸ್ತೆ ವಿನಯ್ ಸರ್. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಏನು ಸರ್ ವಿಶೇಷ ಮತ್ತೆ? ಸರ್, ವೆರಿ ಗುಡ್ ಮಾರ್ನಿಂಗ್. ಹೇಳಿ, ಏನು ವಿಶೇಷ? ತಿಂಡಿನ ಸರ್? ಹಾಂ ಸರ್. ಪಡ್ಡು ಕಾಯಿ ಚಟ್ನಿ. ಪಡ್ಡು ಕಾಯಿ ಚಟ್ನಿನಾ? ಓಕೆ ಸರ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಏನೂ ಇಲ್ಲ ಸರ್, ಯಾರಿಗೂ ಇಲ್ಲ. ಓಕೆ ಸರ್, ಒಬ್ರಿಗೆ ಶುಭಾಶಯ ಹೇಳ್ಬೇಕು ಸರ್. ಹೇಳಿ ಸರ್, ಹೇಳಿ. ನನ್ನ ತಂಗಿ ಇಬ್ರದ್ದು ಮದುವೆ ಆಯ್ತು ಸರ್. ಹಾಂ. ಇದು ಕೀರ್ತಿ ಅಂತ. ಕೀರ್ತಿ, ಓಕೆ. ಅವರಿಗೆ ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯ ಸರ್. ಓಕೆ ಸರ್, ನಮ್ಮ ಕಡೆಯಿಂದ ಕೀರ್ತಿ ಅವರಿಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಹಾಂ, ಕೇಳಿ ಸರ್. ಅದಕ್ಕೆ ಓಕೆ. ಎಸ್ ಸರ್. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ. ಹಾಂ, ಉತ್ತರ ಹೇಳಿ ಸರ್. ಇದಕ್ಕೆ ಆಪ್ಷನ್ ಗಿಪ್ಷನ್ ಏನಿರಲ್ಲ ಸರ್. ಅದು ಗೊತ್ತಾಗ್ತಿಲ್ಲ ಸರ್, ಬೇರೆ ಪ್ರಶ್ನೆ ಸರ್. ಈಸಿ ಇರುತ್ತೆ. ಗೊತ್ತಾಗ್ತಿಲ್ವಾ? ಇಲ್ಲ ಸರ್. ಓಕೆ, ಇನ್ನೊಂದು ಬೇರೆ ಪ್ರಶ್ನೆನೇ ಕೇಳ್ಬಿಡ್ತೀನಿ. ಯಾವುದಕ್ಕೂ ಆಪ್ಷನ್ ಇರಲ್ಲ ಇದಕ್ಕೆ. ಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ. ಉತ್ತರ ಹೇಳಿ. ಬುಗುರಿ ಸರ್. ಬುಗುರಿನಾ?
ಶೋರಾ ಬೀಳುತ್ತಿಲ್ಲ ಸರ್, ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ. ಶೋರಾ ಶೋರ್ ಸರ್. ಓಕೆ ಸರ್, ಬುಗುರಿ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಸರ್ ಸರಿ ಉತ್ತರ ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಮುಂದಿನ ಪ್ರಶ್ನೆಯನ್ನು ಕೇಳಿ ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ಕರೆ ಬಂದೇ ಬಿಡ್ತು, ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಶಿಲ್ಪಾ ಸರ್. ಶಿಲ್ಪಾ, ಎಲ್ಲಿಂದ ಮೇಡಮ್ ಕರೆ ಮಾಡ್ತಾ ಇರೋದು? ಸರ್ ದಾವಣಗೆರೆಯಿಂದಾನೆ. ದಾವಣಗೆರೆಯಿಂದ. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಜುಲೈಯಲ್ಲಿ ಐತಿ ಸರ್ ಬರ್ತಡೇ, ಈಗೇನಿಲ್ಲ ಸದ್ಯ. ಹೊಸ ವರ್ಷದ ಶುಭಾಶಯಗಳು ಮುಂಚಿತವಾಗಿ. ಓಕೆ, ಇದು ನಮ್ಮ ಹೊಸ ವರ್ಷ ಅಲ್ಲ, ಆದ್ರೂ ಕ್ಯಾಲೆಂಡರ್ ಹೊಸ ವರ್ಷ ಶುಭಾಶಯ ಎಲ್ಲರಿಗೂ ತಿಳಿಸ್ಬೇಡ. ಕಾಮನ್ ಆಗಿ ಎಲ್ಲರೂ ಇವಾಗ್ಲೇ ಅಲ್ರಿ ಸರ್ ಮಾಡೋದು. ಹೌದು ಹೌದು, ಆದ್ರೂ ಕೂಡ ನಾವೆಲ್ಲ ಹಿಂದೂಗಳು ಯುಗಾದಿಗೆನೆ ಹೊಸ ವರ್ಷ ಮಾಡ್ಬೇಕಲ್ವಾ? ಹೌದ್ರಿ, ಹೌದು. ಎಸ್, ಯಾಕೆಂದ್ರೆ ಆವಾಗ್ಲೇನೆ ವಸಂತ ಮಾಸ ಬರೋದು, ಆವಾಗ್ಲೇನೆ ಮಾವು ಚಿಗುರೋದು ಅಲ್ವಾ? ಸೊ ನಮ್ಮೆಲ್ಲ ಏನು ಸಂಪೂರ್ಣ ಪರಿಸರನೇ ಒಂದು ಹೊಸತನವಾಗಿರುತ್ತೆ. ಹೌದ್ರಿ, ಎಲ್ಲ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇರ್ತವೆ. ಆ ಸೊಬಗನ್ನು ಅಂದ್ರೆ ನೋಡ್ಲಿಕ್ಕೆ ಹೆಚ್ಚಾಗಿ ಇವಾಗ್ಲೇ ಅಲ್ರಿ ಎಲ್ರು ಹೌದು ಹೌದು ಮಾಡೋದು. ಖಂಡಿತ. ಸೆಲೆಬ್ರೇಷನ್ ಅನ್ನೋದು ಇದು ಇವಾಗ್ಲೇ. ಹೌದೌದು, ಇದೊಂದು ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ. ನಮ್ಮ ಯುಗ ಹೊಸ ವರ್ಷ ಏನಿದ್ರು ಯುಗಾದಿಗಲ್ವಾ? ಎಸ್ ಸರ್. ಸೊ ತಿಂಡಿ ಏನಾಯ್ತಮ್ಮ ನಿಮ್ದು? ನಮ್ದು ಸರ್ ಉಪ್ಪಿಟ್ಟು ಇವತ್ತು. ಉಪ್ಪಿಟ್ಟ. ಓಕೆ, ಫ್ರೀ ಟೈಮಲ್ಲಿ ಏನ್ ಮಾಡ್ತಾ ಇರ್ತೀರಿ? ಫ್ರೀ ಟೈಮ್ ಅಲ್ಲಿ ಏನಿಲ್ರಿ ಸರ್, ಮನೇಲಿ ಇರ್ತೀನಿ. ಮುಂಚೆ ವರ್ಕ್ ಮಾಡ್ತಿದ್ದೆ, ಈಗೇನಿಲ್ಲ. ಏನ್ ವರ್ಕ್ ಮಾಡ್ತಾ ಇದ್ರಿ ಮುಂಚೆ? ನಾನ್ ಟೀಚರ್ಸ್. ಟೀಚರಾ? ಓ ಮೈ ಗಾಡ್, ಅಂತ ಒಂದು ಗೋಲ್ಡನ್ ಪ್ರೊಫೆಷನ್ ಬಿಟ್ಬಿಟ್ರಾ? ಹಾ ಸರ್, ಮನೆಯಲ್ಲಿ ವರ್ಕ್ ಕೆಲಸ ಇರುತ್ತಲ್ಲ, ಹಾಗಾಗಿ. ಟೀಚರ್ ಅಂದ್ರೆ ಅದು ಎಂತ ದೊಡ್ಡ ಜವಾಬ್ದಾರಿ, ನೂರಾರು ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಕೆಲಸ ಅಲ್ವಾ? ಹೌದು. ಸೊ ಸಾಧ್ಯವಾದ್ರೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಫ್ರೀ ಟೈಮಲ್ಲಿ ಟ್ಯೂಷನ್ ಆದ್ರೂ ಮಾಡ್ಬೋದಲ್ಲ ಮೇಡಮ್? ಹಾ ಸರ್, ಮಾಡ್ಬೋದ್ರಿ. ಒಂದ್ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ ಆಮೇಲೆ ಮಾಡೋಣ. ಖಂಡಿತ ಖಂಡಿತ ಆಗ್ಲಿಮ್ಮ. ಸೊ ಒಳ್ಳೇದಾಗ್ಲಿ, ಯಾಕೆಂದ್ರೆ ವಿದ್ಯೆ ಕೊಡ್ತಕ್ಕಂಥ ಗುರುಗಳು ವಿದ್ಯೆ ನಿಲ್ಲಿಸ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ವಿದ್ಯೆ ಯಾವತ್ತೂ ಕೂಡ ನಿಂತ ನೀರಾಗಬಾರ್ದು. ಹಾಗಾಗಿ ಮುಂದುವರಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಹಾ ಸರ್, ಸೊ ಒಳ್ಳೇದಾಗ್ಲಿಮ್ಮ. ಸೊ ನಿಮ್ಮ ಫೇವ್ರೇಟ್ ತಿಂಡಿ ಯಾವುದು ಅಂತ ಕೇಳ್ಬೋದಾ? ಸಿಹಿಯಲ್ಲಿ ಸಿಹಿ. ಸಿಹಿನಾ? ಹಾ, ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗುತ್ತೆ ಸರ್. ಓಕೆ, ಯಾವ್ದನ್ನ ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ಮನೆಯವರೆಲ್ಲ ಹೊಗಳ್ತಾರೆ? ಶಾವಿಗೆ ಕೇಕ್ ಸರ್. ಶಾವಿಗೆ ಕೀರು ಹೇಳ್ಕೊಡ್ಬೋದಾ ರೆಸಿಪಿನ ನಮ್ಮ ಎಲ್ಲ ವೀಕ್ಷಕರಿಗೆ ಹೇಗ್ ಮಾಡೋದು ಅಂತ? ಕಾಮನ್ ಆಗಿ ಎಲ್ಲ ಗೊತ್ತಿರುತ್ತೆ ಸರ್ ಇದೆ. ಅಲ್ಲ, ಆದ್ರೂ ಕೂಡ ನೋಡಿ, ನನಗೆ ಗೊತ್ತಿಲ್ಲ ಶಾವಿಗೆ ಕೀರು ಹೇಗ್ ಮಾಡೋದು ಅಂತೇಳಿ. ಸೊ ಜಸ್ಟ್ ಯಾಕೆಂದ್ರೆ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಶಾವಿಗೆ ಕೀರು. ಹಾ ಸರ್. ಸೊ ಹಾಗಾಗಿ ನಿಮ್ಮ ಶಾವಿಗೆ ಕೀರು ಬಹುಶಃ ಅವರಿಗೆ ಡಿಫ್ರೆಂಟ್ ಅಂತ ಅನ್ನಿಸ್ಬೋದೇನೋ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಅಂದ್ರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ, ನಾವು ಚಪಾತಿ ಮಾಡೋದು ಹಿಂಗೆ ಅಂತಾನೆ ಹೇಳ್ಕೊಡ್ತೀವಿ ಇಲ್ಲಿ. ಸೊ ಕೆಲವೊಬ್ರಿಗೆ ಚಪಾತಿ ಮಾಡೋಕ್ಕೂ ಬರ್ತಾ ಇರಲ್ಲ ಅಲ್ವಾ? ಸೊ ಏನೋ ಒಂದು ತಮಾಷೆ ಹೇಳ್ಬೇಕು ಅಂದ್ರೆ, ಅದೊಂದು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಸೊಸೆ ಅತ್ತೆ ಮನೆಗೆ ಬಂದಿರ್ತಾಳಂತೆ, ಅಂದ್ರೆ ಗಂಡನ ಮನೆಗೆ ಬಂದಿರ್ತಾಳಂತೆ. ಅದು ಅಕ್ಕಿನ ನೆನ್ಸಿಟ್ಬಿಟ್ಟು ಅದ್ರ ಮೇಲೆ 1 ಗಂಟೆ ಇಡಮ್ಮ ಅಂತ ಹೇಳ್ತಾರಂತೆ ಅತ್ತೆ. ಅಕ್ಕಿ ನೀರಲ್ಲಿ ನೆನ್ಸಿಟ್ಬಿಟ್ಟು ದೇವ್ರ ಮನೆಯಿಂದ ತಗೊಂಬಂದ್ ಗಂಟೆ ಅದ್ರ ಮೇಲೆ ಇಟ್ಲಂತೆ ಸೊಸೆ. ಏನಮ್ಮ ಮಾಡ್ತಿದ್ಯಾ ಅಂದ್ರೆ, ನೀವು ಹೇಳಿದ್ರಲ್ಲ ಅತ್ತೆ ಗಂಟೆ ಇಡು ಅಂತೇಳಿ, ಅದಕ್ಕೆ ಗಂಟೆ ಇಟ್ಟೆ ಅಂತ ಹೇಳಿದ್ಲಂತೆ. ಹಂಗಾಗಿ ಕೆಲವೊಮ್ಮೆ ಎಲ್ಲೋ ಕೂಡ ತಮಾಷೆ ಅಂತ ಅನ್ಸುತ್ತೆ, ಆದ್ರೆ ಎಲ್ಲದನ್ನು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ನಿಮ್ ಶಾವಿಗೆ ಇನ್ನೊಬ್ರಿಗೆ ಸ್ಪೆಷಲ್ ಅಂತ ಅನಿಸ್ಬೋದು, ದಯವಿಟ್ಟು ಹೇಳ್ಕೊಡಿಮ್ಮ. ಹಾ ಸರ್, ಶಾವಿಗೆ ಏನಿಲ್ಲ ಸರ್, ಶಾವಿಗೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಓಕೆ. ಹುರ್ಕೊಂಡು ಹಾಲು ಬಿಸಿ ಮಾಡ್ಕೊಂಡು, ಆಮೇಲೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಅವನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು, ಹಾಲು ಬಿಸಿ ಆದ್ಮೇಲೆ ಸಕ್ಕರೆ ಹಾಕಿ, ಅದಕ್ಕೆ ಶಾವಿಗೆ ಹಾಕಿ, ಕರ್ದಿರ್ತೀವಲ್ಲ ಎಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಓಕೆ ಓಕೆ ಓಕೆ. ಸೊ ಶಾವಿಗೆ ಕೀರ್ ರೆಡಿ ಆಗತ್ತೆ ಅಷ್ಟೇ, ಅದೇನ್ ಬಾಳ ಏನು ಟೈಮ್ ಇಡಲ್ಲ ಸರ್, ಬೇಗ ಆಗುತ್ತೆ. ಓಕೆ, ಒಂದು 10 ನಿಮಿಷದಲ್ಲಿ ಮಾಡ್ಬಿಡ್ಬೋದಲ್ಲ? ಹಾ ಮಾಡ್ಬೋದು, 10-15 ನಿಮಿಷದಲ್ಲಿ ಮಾಡ್ಬೋದು. ಎಸ್ ಎಸ್, ಥ್ಯಾಂಕ್ ಯು ಮಾ. ಸೊ ಶಾವಿಗೆ ಕೀರ್ ಎಲ್ಲರೂ ಟ್ರೈ ಮಾಡಲಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಸರ್, ಕೇಳಿ. ಓಕೆ, ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ, ಇದೊಂದು ಬಗಟು, ಇದನ್ನ ಬಿಡಿಸಿ ಹೇಳ್ಬೇಕು, ಇದಕ್ಕೇನು ಸರಿ ಉತ್ತರ ಅಂತ ಹೇಳಿ. ಇನ್ನೊಮ್ಮೆ ಹೇಳಿ. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ. ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಓಕೆ, ಅನಂತರದಲ್ಲಿ ನಾನು ಉತ್ತರನ ಹೇಳ್ತೀನಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ, ಹೀಗೆ ಕರೆ ಮಾಡ್ತಾ ಇರಿ ಮಾ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ,
ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ದಾವಣಗೆರೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹೋಳಿಗೆ ಮನೆ ಓಪನ್ ಆಗ್ತಾಯಿದೆ. ತುಂಬ ಹೋಳಿಗೆ ಮನೆಗಳು ಇದೆ, ಅದರಲ್ಲೂ ಕೂಡ VR ಹೋಳಿಗೆ ಮನೆ ಓಪನ್ ಆಗ್ತಾಯಿದೆ. ಕುರುಕ್ ತಿಂಡಿ ನಮ್ಮ ದಾವಣಗೆರೆಯಲ್ಲಿ VR ಅದ್ಧೂರಿ ಪ್ರಾರಂಭೋತ್ಸವ ಮಾಡ್ತಾಯಿದೆ. ಇದು 23ನೇ ತಾರೀಕು ಸೋಮವಾರ ಸಾಯಂಕಾಲ 5 ಗಂಟೆಗೆ ಓಪನ್ ಆಗ್ತದೆ. ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದರೆ ಓಪನಿಂಗ್ ಆಫರ್ ₹1 ಒಂದು ಹೋಳಿಗೆ ಕೊಡ್ತಾ ಇದ್ದಾರೆ. ಸೊ ಒಬ್ಬರಿಗೆ ಒಂದು ಹೋಳಿಗೆ ಮಾತ್ರ ಕೊಡ್ತಾರೆ, ಕಾಯಿ ಹೋಳಿಗೆ ಕೊಡ್ತಾರೆ ಮತ್ತು ಬೇಳೆ ಹೋಳಿಗೆ ಕೊಡ್ತಾರೆ. ಯಾವ್ದಾರ ಒಂದನ್ನು ತೊಗೋಬೋದು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ಕುಮಾರ್ ಸರ್. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆ ಸರ್. ದಾವಣಗೆರೆಯಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ ಸರ್, ಏನು ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ಟೇಲ್ಸ್ ಕೆಲಸ. ಸಾರಿ, ಟೇಲ್ಸ್ ಟೈಲ್ಸ್ ವರ್ಕ್ ಮಾಡ್ತೀರಾ? ಓಕೆ ಓಕೆ ಓಕೆ. ಸೊ ಹೇಗೆ ನಡೀತಿದೆ ಸರ್ ವರ್ಕ್ ಎಲ್ಲ? ಹಂಗೆ ನಡೀತದೆ ಸರ್. ಓಕೆ. ಸೊ ಇವಾಗೆಲ್ಲ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ಹ್ಞೂ ಸರ್. ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸರ್ ಈ ಕೆಲಸ? ನಾವು ಫಸ್ಟ್ ತರಕಾರಿ ಕೆಲಸ ಮಾಡ್ತಿದ್ವಿ, ಈ ಟೇಲ್ಸ್ ಕೆಲಸ ಮಾಡ್ತೀವಿ. ಟೈಲ್ಸ್ ಕೆಲಸ ಮಾಡ್ತೀರಿ ಅಂದರೆ ನೀವೇ ಖುದ್ದು ಮಾಡ್ತೀರೋ ಅಥವಾ ಬೇರೆಯವರಿಗೆ ವರ್ಕರ್ಸ್ ಇಟ್ಕೊಂಡು ಮಾಡಿಸ್ತೀರಾ ಸರ್? ಕೆಲ್ಸಕ್ಕೆ ಹೋಗ್ತೀವಿ ಸರ್ ನಾವು. ನೀವು ಕೆಲ್ಸಕ್ಕೆ ಹೋಗ್ತೀರಿ. ಸೊ ಒಳ್ಳೇದಾಗಲಿ ಸರ್. ಆದಷ್ಟು ಬೇಗ ನೀವೇ ನಿಮ್ಗೆ ಒಂದು ಕೆಳಗಡೆ ಒಂದು 5-6 ಜನ ಕೆಲಸ ಇಟ್ಕೊಂಡು ಮಾಡೋ ಹಾಗಾಗಲಿ. ಸೊ ನಿಮ್ಮ ಒಂದು ವೃತ್ತಿಯಲ್ಲಿ ನಿಮ್ಗೆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ ಸರ್. ಓಕೆ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್? ಇಲ್ಲ ಸರ್. ಓಕೆ. ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಹೌದು ಹೇಳ್ತೀನಿ. ಓಕೆ. ಸೊ ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ, ಇದು ಒಂದು ಒಗಟು, ಇದಕ್ಕೆ ಉತ್ತರ ಹೇಳಬೇಕು. ಅಪ್ಪನಕ್ಕಿಂತ ಮಗನ ಹುಟ್ಟು. ಮಗನೇ ಮೊದಲು ಹುಟ್ಟುತ್ತಾನೆ. ಅಮ್ಮಗ ಅಲ್ಲ, ಅದಕ್ಕೆ ಉತ್ತರ ಏನು ಅಂತ ಹೇಳಬೇಕು. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ, ಅದಕ್ಕೆ ಏನು ಉತ್ತರ ಅಂತ ಹೇಳ್ಬೇಕು ನೀವು. ಅಪ್ಪನಕ್ಕಿಂತ ಮಗನ ಹುಟ್ಟುತ್ತಾನೆ. ಮಗನೇ ಮೊದಲು ಹುಟ್ಟುತ್ತಾನೆ. ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗ್ಲಿಲ್ವಾ? ಓಕೆ, ಅನಂತರ ನಾನೇ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ನಾನು ಹೇಳ್ತಾ ಇದ್ದೆ VR ಹೋಳಿಗೆ ಮನೆ. ಸೊ ತುಂಬ ಸ್ಪೆಷಲ್ಲಾಗಿ ಇಲ್ಲಿ ಹೆಚ್ಚು ಕಡಿಮೆ ಒಂದು 20 ಥರದ ಹೋಳಿಗೆ ಸಿಗುತ್ತೆ. ಏನೋ ಗುಲ್ಡನ್ ಹೋಳಿಗೆ ಅಂತೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಅಂಜೂರ ಹೋಳಿಗೆ, ಖರ್ಜೂರ ಹೋಳಿಗೆ, ಸ್ಪೆಷಲ್ ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ, ಚಾಕ್ಲೇಟ್ ಹೋಳಿಗೆ ಅಂತೆ, ಆಮೇಲೆ ರವಾ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಚಿರೋಟಿ ಹೋಳಿಗೆ, ಸಿಕ್ಕಾಪಟ್ಟೆ ವೆರೈಟಿ ಹೋಳಿಗೆ ಇದೆ. ಒಂದ್ಸರಿ ಫ್ಯಾಮಿಲಿ ಜೊತೆ ಹೋಗಿ ಟ್ರೈ ಮಾಡಿ. ಸ್ಪೆಷಲಾಗಿ 23ನೇ ತಾರೀಕು ಸೋಮವಾರ ಸಾಯಂಕಾಲ ಹೋಗೋದನ್ನು ಮರಿಬೇಡಿ, ಯಾಕೆಂದರೆ ₹1 ಒಂದು ಹೋಳಿಗೆ ಕೊಡ್ತಾ ಇದ್ದಾರೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿಮ್ಮ. ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಟಿವಿ ವ್ಯಾಲ್ಯೂಮ್ ಒಂಚೂರು ಕಡಿಮೆ ಮಾಡಿಮ್ಮ. ಹಾ, ಕಡಿಮೆ ಮಾಡಿದೀವಿ ಸರ್. ಹೇಳಿಮ್ಮ, ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ವಿಜಯ ಅಂತ ಹೇಳಿ, ಕಮಲಾಪುರ ಅಂತ ಹೇಳಿ. ಒಂದ್ ಟೈಮ್ ಫೋನ್ ಮಾಡಿದ್ದೆ ಸರ್ ನಾನು ನಿಮ್ಗೆ. ಓಕೆ ಓಕೆ. ಆಯ್ತು ಸರ್. ವಿಜಯ ಕಮಲಾಪುರ. ಓಕೆ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹರಿಹರ ತಾಲೂಕು ಕಮಲಾಪುರ ಅಂತ ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಅದೇ ನಮ್ ಚಿಕ್ಕಪ್ಪನಿಗೆ ಶುಭಾಶಯ ಹೇಳ್ಬೇಕು ಸರ್, ಬಾನುಳಿಯಿಂದ. ಹಾ. ಅವರು ನಮ್ ತಮ್ಮನ ಮದ್ವೆ ಇದೆ. ಓಕೆ. ಮಾರ್ಚ್ ತಿಂಗಳಿಗೆ ಮದ್ವೆ ಇದೆ, 2ನೇ ತಾರೀಕು. ಮಾರ್ಚ್ 2ನೇ ತಾರೀಕು ಮದುವೆ ಇದೆಯಾ? ಹಾ ಸರ್. ಓಕೆ ಓಕೆ. ಸೊ ಒಳ್ಳೇದಾಗ್ಲಿ. ಶುಭಾಶಯ ಹೇಳ್ಬೇಕು ಸರ್. ಅಡ್ವಾನ್ಸ್ ಆಗಿ ನಮ್ಮ ಕಡೆಯಿಂದ ಮದುವೆ ದಿನಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಥ್ಯಾಂಕ್ಸ್ ಸರ್. ಒಳ್ಳೇದಾಗ್ಲಿ ಅಮ್ಮ, ಮದುವೆ ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡೋಣ. ಸರ್ ಆಯ್ತು. ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲಮ್ಮ, ನಿಮ್ಮನೆಗೆ ಬರೋಣ ಅಂತಿದ್ವಿ, ನೀವೆಲ್ಲ ತಿಂಡಿ ಆಯ್ತಾ ಅಂತ ಪಡ್ಡು ಕೇಳ್ಬಿಟ್ರು. ಮಾಡಿದೇವು, ಕಾಯಿ ಚಟ್ನಿ ಪಡ್ಡು ಮಾಡಿದೇವು ಬರೀ ಸರ್. ಕಾಯಿ ಚಟ್ನಿ ಪಡ್ಡುನಾ? ಹಾ ಸರ್. ಓಕೆ ಓಕೆ. ಸೊ ಪಡ್ಡುಗಳಲ್ಲಿ ಬೇರೆ ಬೇರೆ ವಿಧಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಹೆಂಗೆ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ಬೋದಾ ಪಡ್ಡು ಮಾಡೋದು ಹೆಂಗೆ ಅಂತ? ಯಾಕಂದ್ರೆ ಕೆಲವೊಂದು ಪಡ್ಡುಗಳೆಲ್ಲ ಗಟ್ಟಿಯಾಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಹಲೋ. ಹಾ ಹೇಳಿಮ್ಮ. ಅದೇ ಸರ್, ಅಕ್ಕೆ ನೆನೆ ಇಟ್ಬಿಟ್ಟು ಒಂದಿನ ಅಕ್ಕೆ ನೆನಿಬೇಕು ಸರ್. ಆಮೇಲೆ ನೈಟ್ ಮಿಕ್ಸಿ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅನ್ನ, ಆಮೇಲೆ ಉದ್ದಿನ ಬೇಳೆ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಎದ್ ಮಾಡೋದು ಸರ್ ಅದನ್ನ. ಸೊ ಚೆನ್ನಾಗಿರುತ್ತೆ. ಪಡ್ಡಿಗೆ ಯಾವ ಚಟ್ನಿ ಚೆನ್ನಾಗತ್ತಮ್ಮ ಕಾಂಬಿನೇಷನ್? ಅದಕ್ಕೆ ಕಾಯಿ ಚಟ್ನಿನೇ ಚಂದ. ಕಾಯಿ ಚಟ್ನಿನೇ ಚೆನ್ನಾಗೆ. ಅದು ಕೊಬ್ಬರಿ, ಆಮೇಲೆ ಅದಕ್ಕೆ ಬೆಳಗಡ್ಲೆ ಹಾಕ್ಬೇಕು ಸರ್. ಓಕೆ ಓಕೆ. ಹಾ, ಹಸಿಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ಸೂಪರ್.
ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಸೊ ಎಲ್ಲರೂ ಟ್ರೈ ಮಾಡಿ. ಪಡ್ಡು ವಿಶೇಷವಾಗಿ ರಾತ್ರಿ ಅಕ್ಕಿ ನೆನೆ ಇಟ್ಬಿಟ್ಟು ಚೆನ್ನಾಗಿ ಅದಕ್ಕೆ ಇನ್ನೂ ಈರುಳ್ಳಿ, ಕಡಲೆಬೇಳೆ, ಶೇಂಗಾ ಎಲ್ಲ ಈರುಳ್ಳಿ ಹಾಕ್ಬೇಕು ಮಾಡ್ತಾರೆ. ಸರ್, ಕಡಲೆಬೇಳೆ ಈರುಳ್ಳಿ ಹಾಕ್ಬೇಕು ಸರ್. ಅದ್ರ ಬಟ್ ನಾನು ಹೇಳಿಲ್ಲ. ಓಕೆ ಓಕೆ. ಎಸ್, ನನಗೂ ಕೂಡ ತುಂಬಾ ವೀಕ್ಷಕರು ಕರೆ ಮಾಡಿದಾಗ ಹೇಳ್ತಾ ಇರ್ತಾರಲ್ವಾ, ಸೊ ಅವೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ. ಹೌದೌದು ಸರ್, ಹೌದು ಸರ್. ಎಸ್, ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಇಲ್ಲ ಸರ್, ಇದೆ ಆದ್ರೂ ಹೇಳಲ್ಲ ಸರ್ ಇವಾಗ. ಓಕೆ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್, ಗೊತ್ತಿದ್ರೆ ಹೇಳ್ತೀನಿ, ಇಲ್ಲ ಓಕೆ. ಅಂದ್ರೆ ಇದು ಇಲ್ಲ. ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ನಾವು ಹಳ್ಳಿ ಕಡೆ ಒಗಟಿದ್ದು. ಆಯ್ತು ಸರ್, ಓಕೆ. ಹೇಳಿ ಸರ್. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ. ಸರ್ ಅದ್ನೇ ಕೇಳ್ತಾ ಇದ್ದೆ ನಾನು, ಅದು ಏನಂತಾನೆ ಅರ್ಥ ಆಗಕ್ಕೊಲ್ಲ. ಹೌದಾ? ಓಕೆ. ಅದ್ನೇ ಟಿವಿ ನೋಡ್ತಾ ಇದ್ದೆ ನಾನು. ಹಾ. ನೀವು ಇದು ಏನು ಮನೆಯಲ್ಲಿ ಅಂತಾನೆ ಅರ್ಥ ಆಗಕ್ಕೊಲ್ಲು. ಆಯ್ತಾಯ್ತು, ಅದೇ ವಿಚಾರಕ್ಕೆ ಬರ್ತೀನಿ. ಮನೆಯಲ್ಲಿ ಒಲೆ ಹಚ್ತೀರಲ್ವಾ? ಏನ್ ಸರ್? ಮನೆಯಲ್ಲಿ ಈ ಕಟ್ಟಿಗೆ ಒಲೆ ಹಚ್ತೀರಲ್ಲ? ಹಾ, ಹಚ್ತೀವಿ. ಹಾ, ಸೊ ಅಲ್ಲೇ ಇದೆ ಉತ್ತರ. ಹಾಗಿದ್ರೆ ಹೇಳಿ ನೋಡೋಣ. ಕಟ್ಗೆ ಒಲೆ. ಹಾ, ಬೆಂಕಿ ಸರ್. ಅಲ್ಲ ಅಲ್ಲ, ಹತ್ತತ್ರ ಇದೆ. ಹತ್ತಿರನ ಬೆಂಕಿ. ಮ್ಯಾಚ್ ಬಾಕ್ಸ್. ಏನಂದ್ರಿ? ಮ್ಯಾಚ್ ಬಾಕ್ಸ್. ಅಲ್ಲ ಅಲ್ಲ, ಸಾರಿ ಸರ್. ನಾನೇ ಹೇಳ್ಬಿಡ್ತೀನಿ. ಹೇಳಿ ಸರ್. ಓಕೆ. ಯೂಶಲಿ ಏನಾಗತ್ತೆ ಅಂದ್ರೆ, ಬೆಂಕಿ ಹತ್ತೋದ್ಕಿಂತ ಮುಂಚೆ ಏನ್ ಬರುತ್ತೆ ಹೇಳಿ? ಬೆಂಕಿ ಹತ್ತೋದಕ್ಕಿಂತ ಮುಂಚೆ ಹೊಗೆ ಬರುತ್ತಾ? ಹಾ, ಹೊಗೆ ಇಸ್ ದ ಆನ್ಸರ್. ಬೆಂಕಿ ಆಮೇಲೆ ಹತ್ತುತ್ತಲ್ವಾ? ಯೂಶಲಿ ಮೊದಲು ಹೊಗೆ ಬರುತ್ತೆ. ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಓಕೆ ಓಕೆ. ಸೊ ಒಂದು ಸ್ವಲ್ಪ ಸರ್, ಥ್ಯಾಂಕ್ ಯು. ಓಕೆ, ಮತ್ತೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳಿ ಅಡುಗೆ ಮನೆ ಪ್ರಶ್ನೆ ಕೇಳಿದೆ ಇವತ್ತು. ಸೊ ಯೂಶಲಿ ಬೆಂಕಿ ಆಮೇಲೆ ಅದು ಅವಾಗಿಂದ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಬಿಡಿ ಸರ್. ಓಕೆ ಓಕೆ. ಏನಾಗತ್ತೆ ಅಂದ್ರೆ ಅದು ಗೊತ್ತಾಗಲ್ಲ. ಯೂಶಲಿ ಏನಾಗತ್ತೆ ಅಂದ್ರೆ ಫಸ್ಟ್ ಎಲ್ಲ ಹೊಗೆ ಚೆನ್ನಾಗಿ ಬರುತ್ತೆ, ಹೊಗೆ ಎಲ್ಲ ಹೋದ್ಮೇಲೆ ಆಮೇಲೆ ಬೆಂಕಿ ಚೆನ್ನಾಗಿ ಹತ್ತತ್ತಲ್ವಾ? ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಥ್ಯಾಂಕ್ ಯು. ಒಳ್ಳೇದಾಗ್ಲಿಮ್ಮ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ಆಯ್ತು ಸರ್. ಓಕೆ, ನಮಸ್ತೆ. ಬಾಯ್ ಸರ್, ಬಾಯ್. ಎಸ್ ವೀಕ್ಷಕರೇ, ಸೊ ಕೊನೆಗೂ ಪ್ರಶ್ನೆಗೆ ಉತ್ತರವನ್ನು ನಾನೇ ಹೇಳಿದೆ. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ ಅಂತಕ್ಕಂಥದ್ದು. ಸೊ ನಾವು ಮನೆಯಲ್ಲಿ ಯಾರೆಲ್ಲ ಅಡುಗೆ ಮನೆಯಲ್ಲಿ ಕಟ್ಟಿಗೆ ಒಲೆಯನ್ನು ಹಚ್ಚಿರ್ತಾರೆ ಅವ್ರಿಗೆ ಇದು ಬಹುಶಃ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸಾಕಷ್ಟು ಕಷ್ಟಪಟ್ಟು ಒಲೆಯನ್ನು ಹಚ್ಚಿ ಊದಿ ಕಷ್ಟಪಡ್ತಾರೆ. ಫಸ್ಟೆಲ್ಲ ಮನೆ ತುಂಬ ಹೊಗೆ ತುಂಬಿಕೊಳ್ಳುತ್ತೆ. ಎಲ್ಲ ಹೊಗೆ ಕ್ಲಿಯರ್ ಆಮೇಲೆ ಬೆಂಕಿ ಚೆನ್ನಾಗಿ ಉರಿಯೋಕ್ಕೆ ಶುರುವಾಗುತ್ತೆ. ಅದರಲ್ಲಿ ಹಸಿ ಕಟ್ಟಿಗೆ ಆದರೆ ಆ ಗೋಳು ಕೇಳೋದೇ ಬೇಡ. ಎಸ್, ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂತ. ಭಾಗ್ಯ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನನ್ನ ತಮ್ಮನ ಬರ್ತ್ಡೇ ಇದೆ ಸರ್. ಇವತ್ತಾ? ಇವತ್ತೇ ಟಿವಿ ವ್ಯಾಲ್ಯೂನ್ ಕಡಿಮೆ ಮಾಡಿಮ್ಮ ಫಸ್ಟು. ಹೇಳಿಮ್ಮ, ಅವ್ರ ಹೆಸರೇನು? ಮಂಜು ಅಂತ. ಮಂಜು. ಓಕೆ. ಸೊ ಅವ್ರೇನು ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಏನು ಮಾಡ್ತಿದ್ದಾರೆ ಅಂತ ಕೇಳ್ಬೋದಮ್ಮ? ನೀವು ಓಡಿಸ್ತಾರೆ ಅವರು. ಹೌದಾ? ಓಕೆ. ಸೊ ಮಂಜು ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ತಾವೇನು ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ಹೊಸ ವರ್ಷದ ಆಫೀಸ್. ಓಕೆ ಅಮ್ಮ, ಹೊಸ ವರ್ಷಕ್ಕೆ ಇನ್ನು ತಡ ಇದೆ. ಎಸ್ ಎಸ್, ನಿಮಗೂ ಕೂಡ ಏನ್ ಮಾತಾಡ್ಬೇಕಂತ ಹೊರಡ್ತಾ ಇಲ್ಲ ಸರ್. ಇರ್ಲಿ, ತೊಂದರೆ ಇಲ್ಲ. ತಿಂಡಿ ಏನು ತಿಂದ್ರಿ? ಸರ್ ಚಿತ್ರಾನ್ನ ಮಾಡಿದ್ವಿ ಸರ್. ಚಿತ್ರಾನ್ನ ಏನು? ಅವರೆಕಾಳು ಚಿತ್ರಾನ್ನ ಅಥವಾ ಚಿತ್ರಾನ್ನ ಸರ್? ಅವರೆಕಾಳು ಚಿತ್ರಾನ್ನ. ಹ್ಞೂ ಸರ್. ಓಕೆ ಓಕೆ. ಸೊ ಯಾವ ಸಿಹಿ ತಿಂಡಿ ಚೆನ್ನಾಗಿ ಮಾಡ್ತೀರಮ್ಮ ನೀವು? ನಮ್ದು ಒಬ್ಬಟ್ಟು. ಒಬ್ಬಟ್ಟ? ಓ, ನನ್ನ ಫೇವ್ರೇಟ್. ಯಾವಾಗ ಮಾಡ್ತೀರಿ ಹೇಳಿ, ಬರ್ತೀನಿ ಹಾಗಿದ್ರೆ ಮನೆಗೆ. ಬನ್ನಿ ಸರ್. ಹ್ಞೂ, ಯಾವಾಗ ಬರ್ತೀನಿ ಅಂದ್ರೆ ಅವಾಗ ಮಾಡ್ತೀವಿ. ಆಗ್ಲಿ. ಯಾವ್ಯಾವ ಥರ ಒಬ್ಬಟ್ಟು ಮಾಡ್ತೀರಿ ಅಂದ್ರೆ? ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಹೌದಾ? ಓಕೆ ಓಕೆ. ಸೊ ಖಂಡಿತ ಹೇಳ್ಕೊಡ್ಬೋದಮ್ಮ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ? ಸರ್ ಮಾತು ಇದು ಸರ್ ಬರ್ತಾ ಇಲ್ಲ. ಅಲ್ಲ, ನಿಮಗೆ ಹೇಗೆ ಬರುತ್ತೆ ಅದು, ನೀವು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡ್ತೀನಿ ಅಂದ್ರಲ್ವಾ? ಸೊ ಅದು ಹೇಗೆ ಮಾಡೋದು ಅಂತ ನೀವು ಹೇಳ್ಕೊಟ್ರೆ ನಮ್ಮೆಲ್ಲ ವೀಕ್ಷಕರು ಟ್ರೈ ಮಾಡ್ತಾರೆ ಅಂತ ಅಷ್ಟೇ. ಆಯ್ತು ಸರ್. ಹೇಳಿಮ್ಮ, ಹೇಳಿ. ಕಾಯಿ ಎಲ್ಲ ತುರ್ಕೊಂಬೇಕು ಸರ್. ಓಕೆ. ಅದನ್ನ ಹೆಂಚಲ್ಲಿ ಹಾಕ್ಬಿಟ್ಟು ಹುರ್ಕೊಂಡ್ಬಿಡ್ಬೇಕು. ಕಾಯಿನ ಸಪ್ರೇಟ್ ಆಗಿ? ಹಾ ಸರ್. ಓಕೆ. ಅದೆಲ್ಲ ಬೆಲ್ಲದೊಳಗೆ ಇದು ಮಾಡ್ಬೇಕು ಸರ್. ಹ್ಮ್. ಬೆಲ್ಲದೊಳಗೆ ಸ್ವಲ್ಪ ಇದು ಮಾಡ್ಕೊಂಡು
ಹಿಟ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟು ಹ್ಞೂ ಒಬ್ಬಟ್ಟು ಮಾಡೋದು ಸರ್. ಓಕೆ, ಅದು ಇದು ಮೈದಾ ಹಿಟ್ಟೆಲ್ಲ ಅದಕ್ಕೆ ರೆಡಿ ಮಾಡ್ಕೋಬೇಕಲ್ವಾ? ಹ್ಞೂ ಸರ್. ಓಕೆ ಓಕೆ, ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾ. ಯಾರ್ಯಾರು ಕಾಯಿ ಒಬ್ಬಟ್ಟನ್ನು ಮಾಡಬೇಕು ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ VR ಮನೆ ಹೋಳಿಗೆ ಅಡ್ರೆಸ್ಸನ್ನು ಹೇಳಿಬಿಡ್ತೀನಿ. ಎಲ್ಲ ಹೇಳಿದ್ರಿ ಸರ್, ₹1 ಹೋಳಿಗೆ ಹೇಳಿದ್ರಿ, ಅಡ್ರೆಸ್ ಹೇಳಿಲ್ಲ ಅಂತ ಆಮೇಲೆ ಯಾರು ಬೈಕೊಳೋದು ಬೇಡ. ಇದು 1ನೇ ಬಸ್ ಸ್ಟಾಪ್, ನಂದಿನಿ ಪಾರ್ಲರ್ ಪಕ್ಕ, ವಿದ್ಯಾನಗರ, ದಾವಣಗೆರೆ. ಸೊ ಇಲ್ಲಿದೆ, ಹೋಗಿ ಟ್ರೈ ಮಾಡಿ. ಸೋಮವಾರ ಸಾಯಂಕಾಲ ₹1 ಒಂದು ಹೋಳಿಗೆ. ಓಕೆ, ಎಸ್. ಇನ್ನೊಂದು ಕರೆ ಬರ್ತದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಶೋಭಾ ರಾಣಿ ಸರ್, ಮಲ್ಲವೆನ್ನೂರಿಂದ. ಶೋಭಾ ರಾಣಿ ಮಲೆಬೆನ್ನೂರು. ಹೇಳಿ ಮಾ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಎಸ್ ಮಾ, ಚೆನ್ನಾಗಿದ್ದೀನಿ. ಸೊ ಯಾರಾದ್ರೂ ಶುಭಾಶಯ ಹೇಳೋದಿದೆಯಾ? ಸರ್ ಟಿಫಿನ್ನು ಇಲ್ಲಮ್ಮ, ಇನ್ಮೇಲೆ ಮಾಡ್ಬೇಕು, ಕಾರ್ಯಕ್ರಮ ಆದ್ಮೇಲೆ. ಹಾ ಸರ್, ಇವತ್ತೇನು ಹೋಳಿಗೆ ಸಂಭ್ರಮ ಆಯ್ತಲ್ಲ ಸರ್ ಚಾನಲ್ ಅಲ್ಲಿ. ಸೊ ನೀವು ಯಾವ ಥರ ಹೋಳಿಗೆ ಮಾಡ್ತೀರಿ? ನಾವು ಕಾಯಿ ಹೋಳಿಗೆ, ತೊಗರಿ ಬೇಳೆ ಹೋಳಿಗೆ ಮಾಡ್ತೀವಿ ಸರ್. ಓಕೆ. ಸರ್ ಇವಾಗ ಅದೇ ಅವ್ರು ಹೇಳಿದ್ರಲ್ಲ ಕಾಯಿ ಹೋಳಿಗೆದ, ಹಾ, ಅದು ಅದಕ್ಕಿನ್ನು ಕಾಯಿಲೆ ತುರ್ದ್ಬಿಟ್ಟು ಸರ್ ಮಿಕ್ಸಿಗೆ ಹಾಕಿ, ಓಕೆ, ಅದು ಬೆಲ್ಲದ ಪಾನಕ ಮಾಡ್ಬಿಟ್ಟು ಹ್ಮ್, ಅದ್ರೊಳಗೆ ಹೋಗಿ ಫುಲ್ ಇದು ಮಾಡ್ಬೇಕು ಸರ್, ಕುದಿಸ್ಬೇಕು ಸ್ವಲ್ಪ. ಓಕೆ. ಅದು ಸ್ವಲ್ಪ ಇನ್ನು ಮೆತ್ತಗಿರುತ್ತೆ, ಅದಕ್ಕೆ ಸ್ವಲ್ಪ ಸಣ್ಣ ರವೆನಾರ ಆತು ಅಥವಾ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಹ್ಮ್, ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಗಟ್ಟಿ ಆಗುತ್ತೆ ಸರ್. ಓಕೆ. ಆಮೇಲೆ ನಾವು ಮೈದಾ ಹಿಟ್ಟು ಕಲ್ಸಿರ್ತೀವಲ್ಲ, ಹ್ಮ್, ಹ್ಮ್, ಅದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕ್ಬಿಟ್ಟು ನಾವು ತುಂಬಿಟ್ಟು ತಟ್ಟಿ ಹೋಳಿಗೆ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸರ್. ಎಣ್ಣೆ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಓಕೆ. ಇನ್ನು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಯಾಕಂದ್ರೆ ಕಾಯಿ ಒಳಗೆ ಯೂಶಲಿ ಒಂಚೂರು ಗಟ್ಟಿ ಆಗ್ಬಿಡುತ್ತೆ. ಹೌದು ಸರ್, ಸ್ವಲ್ಪ ಅಕ್ಕಿ ಹಿಟ್ಟಿರತ್ತೋ ಅಥವಾ ಸಣ್ಣ ರವೆ, ಸೂಜಿ ರವೆ ಇರುತ್ತಲ್ಲ ಅದನ್ನ ಹಾಕ್ಬೇಕು ಸರ್. ಸೊ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡ್ರೆ ಇನ್ನಷ್ಟು ರುಚಿ ಆಗುತ್ತೆ ಅಂತ ಹಾ ನೀವು ಹೇಳಿ. ಸರ್, ಅದು ಸಣ್ಣಗಾಗುತ್ತೆ, ಇಲ್ಲಾಂದ್ರೆ ಹಂಗೆ ತರಿ ತರಿ ಇರುತ್ತಲ್ಲ ಸರ್, ಅದು ಸರಿ ಆಗಲ್ಲ. ಸೊ ಹಾರ್ಡ್ ಆಗ್ಬಿಡುತ್ತೆ, ಮುರಿದು ಕಟ್ ಆಗೋದು. ತೆಳ್ಳಗಾಗಲ್ಲ ಸರ್, ಹೋಳಿಗೆ ದಪ್ಪ ದಪ್ಪ ಆಗ್ಬಿಡುತ್ತೆ. ಆಮೇಲೆ ವಯಸ್ಸಾದ್ರೆ ತಿನ್ನೋಕೆ ಒಂಚೂರು ಕಷ್ಟ. ಹಾ ಸರ್, ಇದು ಸೂಪರ್ ಆಗಿರುತ್ತೆ ಸರ್. ಓಕೆ ಓಕೆ. ಯಾವಾಗ ಮಾಡ್ತಾ ಇದೀರಿ ಈ ತರ ಹೋಳಿಗೆನ? ನಾವು ಏನಾದ್ರು ಹಬ್ಬ ಮಾಡಿದಾಗ ಕಾಯಿ ಜಾಸ್ತಿ ಇರುತ್ತಲ್ಲ ಸರ್. ಓಕೆ ಓಕೆ. ಹಬ್ಬ ಮಾಡಿದಾಗ ನಮಗೊಂಚೂರು ಹೇಳ್ಬಿಡಿ, ಅವಾಗ ಬಂದು ಒಂದ್ಸಲ ಟೇಸ್ಟ್ ಮಾಡ್ತೀವಿ. ಓಕೆ ಸರ್, ಆಯ್ತು ಸರ್, ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಸರ್. ಓಕೆ. ಸೊ ಅಗಲವಾದ ಮಾಳಿಗೆಗೆ ಒಂದೇ ಕಂಬ. ಅಗಲವಾದ ಮಾಳಿಗೆಗೆ ಒಂದೇ ಕಂಬ. ಹೌದು. ಸೊ ಹಳ್ಳಿಯವರಾಗಿಂದ ಈ ಉತ್ತರ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಗೊತ್ತಾಗ್ತಿಲ್ಲ ಸರ್, ಟ್ರೈ ಮಾಡಿ ನೋಡೋಣ. 30 ಸೆಕೆಂಡ್ಸ್ ಇರುತ್ತೆ ಉತ್ತರ ಹೇಳೋದಕ್ಕೆ. ಇನ್ನೊಂದ್ಸತಿ ಹೇಳಿ ಸರ್. ಅಗಲವಾದ ಮಾಳಿಗೆಗೆ ಒಂದೇ ಕಂಬ. 1-2 ಕ್ಲೂ ಕೊಟ್ಬಿಡ್ತೀನಿ. ನಾವಿದನ್ನ ಬಿಸಿಲಲ್ಲೂ ಯೂಸ್ ಮಾಡ್ತೀವಿ, ಮಳೆಗಾಲದಲ್ಲೂ ಯೂಸ್ ಮಾಡ್ತೀವಿ. ಛತ್ರಿ ಸರ್. ಎಸ್, 100%. ಛತ್ರಿ ಇಸ್ ದ ರೈಟ್ ಆನ್ಸರ್. ಹಾ ಸರ್. ಸೊ ಅಗಲವಾದ ಮಾಳಿಗೆಗೆ ಒಂದೇ ಕಂಬ ಅಂದ್ರೆ ಸಿಂಪಲ್ ಆಗಿ ಛತ್ರಿ ಆಗತ್ತೆ. ಥ್ಯಾಂಕ್ ಯು ಸೊ ಮಚ್ ಮಾ, ಸರಿ ಉತ್ತರವನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗಲಿ ಮಾ. ಓಕೆ, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮುಂದಿನ ಪ್ರಶ್ನೆನ ಹೇಳಿ ಅದಾದ ನಂತರ ಮತ್ಯಾರು ಕರೆ ಮಾಡ್ತಾರೆ ಅವ್ರ ಜೊತೆ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಬಿಳಿ ತೊಟ್ಟಿಲಲ್ಲಿ ಕಪ್ಪು ದ್ರಾಕ್ಷಿ. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಹೇಳ್ತಾರೆ ಅಂತ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬಿಳಿ ತೊಟ್ಟಿಲಲ್ಲಿ ಕಪ್ಪು ದ್ರಾಕ್ಷಿ. ಎಸ್, ನಮ್ಮ ಬೆಂಗಳೂರಿನಲ್ಲಿ ಈಗಾಗಲೇ 2 ಏರ್ಪೋರ್ಟ್ ಇದೆ. ಅದು ನಿಮ್ಮೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಒಂದು ಡೊಮ್ಯಾಸ್ಟಿಕ್ ಏರ್ಪೋರ್ಟ್, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಖುಷಿ ವಿಚಾರ ಅಂತ ಹೇಳಬೇಕು ಅಥವಾ ಇದನ್ನು ಭಯಪಡಿಸೋ ವಿಚಾರ ಅಂತ ಹೇಳಬೇಕು, ಗೊತ್ತಿಲ್ಲ. ಇನ್ನು 10 ವರ್ಷದಲ್ಲಿ ಮತ್ತೆ 3 ಏರ್ಪೋರ್ಟ್ ಮಾಡ್ತಾರಂತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಯಾರು ಪಾಟೀಲ್ ಸರ್ ಅವರು ಇದನ್ನು ಅನೌನ್ಸ್ ಮಾಡಿದ್ದಾರೆ ನಿನ್ನೆ ಸದನದಲ್ಲಿ. ಅದ್ರ ಬದಲು ಇನ್ನೊಂದಷ್ಟು ಬೇರೆ ಜಿಲ್ಲೆಗಳನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿತ್ತು ಸರ್. ಈಗ ಆಲ್ರೆಡಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ನೇ ಸಾಕಾಗಿದೆ 2. ಇನ್ನು 3 ಮಾಡೋದ್ರ ಬದಲು ಬೇರೆ ಜಿಲ್ಲೆಗಳಿಗೂ ಒಂಚೂರು ಕೊಡಿ ಸರ್. ನಾವು ದಾವಣಗೆರೆಯವರು ಕಾಯ್ತಾ ಇದ್ದೀವಿ, ನಮಗೂ ಒಂದು ಅವಕಾಶ ಬರಲಿ. ಎಸ್, ನಿನ್ನೆ ತುಂಬ ವಿಡಿಯೋ ವೈರಲ್ ಆಗಿದೆ. ಅದು ಯಾವ ಮಟ್ಟದಲ್ಲಿ ವೈರಲ್ ಆಗಿದೆ ಅಂದರೆ, ಒಬ್ಬ ಹೇಳ್ತಾನೆ ನಾನು ಬಾಂಗ್ಲಾದೇಶಿಗ, ನಂತರನೇ ಇಲ್ಲಿ 3000 ಬಾಂಗ್ಲಾದೇಶಿಗರಿದ್ದಾರೆ ಅಂಥೇಳಿ. ಅದು ಬೆಂಗಳೂರಿನಲ್ಲಿ ಆತ ಲೈವ್ ವಿಡಿಯೋದಲ್ಲಿ ಹೇಳಿದ್ದಾನೆ. ಶಾಕಿಂಗ್ ಅಂದರೆ, ನಮ್ಮ ಭಾರತೀಯರನ್ನ ಅಲ್ಲಿ ಬಾಂಗ್ಲಾದೇಶದಲ್ಲಿ ವಿಚಿತ್ರ ಹಿಂಸೆ ಕೊಟ್ಟು ತೊಂದರೆ ಮಾಡ್ತಾ ಇದ್ದಾರೆ. ಆದರೆ ಇವರು ಇಲ್ಲಿ ಮತ್ತೆ ನಮ್ಮಗಳ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದನ್ನು
ಆದಷ್ಟು ಬೇಗ ತಹಬದಿಗೆ ತರಬೇಕು ಅಂಥೇಳಿ ಪರಮೇಶ್ವರ್ ಅವರು ಒಂದು ಕ್ವಿಕ್ ಆ್ಯಕ್ಷನ್ ತೆಗೆದುಕೊಂಡು ಅವರಿಗೆಲ್ಲ ವಾಪಸ್ ಕಳಿಸ್ಬೇಕು ಅಥವಾ ಗಡೀಪಾರು ಮಾಡಬೇಕು ಅಂತ ಹೇಳಿದಾರಂತೆ. ಸೊ ಆದಷ್ಟು ಬೇಗ ಅದು ಆಗಲಿ ಅಂಥೇಳಿ ನಾನು ಹೇಳ್ತೀನಿ. ಬಿಕಾಸ್ ನಮ್ಮ ಭಾರತೀಯರಿಗೆ ಅಲ್ಲಿ ತೊಂದರೆ ಆಗ್ತಿರುವಾಗ ಅವ್ರಿಗೆ ನಾವ್ಯಾಕೆ ಇಲ್ಲಿ ಆಶ್ರಯ ಕೊಡಬೇಕು ಹೇಳಿ? ಮನುಷ್ಯತ್ವ ಬೇರೆ ಆಗತ್ತೆ, ಆದರೆ ಅಲ್ಲಿ ನಾವಿಲ್ಲಿ ಯಾರಿಗೂ ತೊಂದರೆ ಕೊಟ್ಟು ಇಲ್ಲಿಂದ ವಾಪಸ್ ಕಳಿಸ್ತಾ ಇಲ್ಲ. ಆದರೆ ಅಲ್ಲಿ ನಮ್ಮ ಭಾರತೀಯರಿಗೆ ಮನೆಯಿಂದ ಹೊರಗಡೆ ತಂದು ಬೇಡದಿರ್ತಕ್ಕಂಥ ಎಲ್ಲ ಹಿಂಸೆ, ಆಸ್ತಿ ಪಾಸ್ತಿ ನಷ್ಟ ಮಾಡಿ ಹೆಣ್ಣುಮಕ್ಕಳ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಕೂಡ ಸಹಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಅದು ವೀಡಿಯೋಸ್ಗಳು ನೋಡ್ಬಿಟ್ರೆ ಕಣ್ಣೀರು ಬರುತ್ತೆ. ಸೊ ಅಷ್ಟೊಂದು ಕ್ರೂರವಾಗಿರ್ತಕ್ಕಂಥ ವೀಡಿಯೋಸ್ನ ಬೇಕು ಅಂತ ಭಾರತವನ್ನು ಕೆಣಕಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ಯಾರೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಕಾಮೆಂಟನ್ನು ಕಳಿಸಿದ್ರು. ಸೊ ಈ ಗುಜರಾತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂಥೇಳಿ. ಸೊ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಕಾಮೆಂಟು ಅಂದರೆ, ಸೊ ನಮ್ಮ ಒಂದು ದೇಶದಿಂದ ಮಾಯನ್ಮಾರಿಗೆ ಅಕ್ಕಿಯನ್ನು ಕಳಿಸಿದಾರಂತೆ. ಸೊ ಮಾಯನ್ಮಾರ್ ಬಂಡುಕೋರರು ಬಾಂಗ್ಲಾದೇಶದ 2 ಭಾಗಗಳನ್ನು ಈಗ ಆಲ್ರೆಡಿ ಅಕ್ವೈರ್ ಮಾಡಿಕೊಂಡು ಅಲ್ಲಿರೋ ಜನರನ್ನೆಲ್ಲ ಸದೆ ಬಡ್ದಿದ್ದಾರಂತೆ. ಸೊ ಎಲ್ಲರೂ ಹೇಳ್ತಾ ಇದ್ರು ಮೋದಿಯವರು ಏನೂ ಮಾಡ್ತಾ ಇಲ್ಲ, ಏನೂ ಮಾಡ್ತಿಲ್ಲ ಅಂಥೇಳಿ. ಬಹುಶಃ ಅವ್ರು ಏನೇ ಮಾಡಿದ್ರು ಕೂಡ ಅದೊಂದು ಡಿಫ್ರೆಂಟ್ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಬಹುಶಃ ಆ ಮ್ಯಾಟ್ರ್ ನಿಜವಾಗ್ಲೂ 100% ನಿಜನೇ ಆಗಿದ್ದರೆ ಬಾಂಗ್ಲಾದೇಶ ಇನ್ನು ಮುಂದೆ ಮುಟ್ಕೊಂಡು ನೋಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಇನ್ನೊಂದು ಅಷ್ಟು ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಕರ್ನಾಟಕದ ಕೆಲವು ಕಡೆ ಈಗಲೂ ಕೂಡ ಯಾವ ಮಟ್ಟದ ಚಳಿ ಇದೆ ಅಂದರೆ, ಬೀದರ್ನಲ್ಲಂತೂ ತರಗುಡ್ತಕ್ಕಂಥ ಚಳಿಗೆ ರೆಡ್ ಅಲರ್ಟನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಯಾರು ಮನೆಯಿಂದ ಹೊರಗಡೆ ಬರಬೇಡಿ 7:30-8 ಗಂಟೆವರೆಗೂ ಅಂಥೇಳಿ. ಅದ್ರ ಜೊತೆಗೆ ಸಾಯಂಕಾಲ 6 ಗಂಟೆ ಮೇಲೆ ಅನಾವಶ್ಯಕವಾಗಿ ಓಡಾಡಬೇಡಿ ಅಂಥೇಳಿ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದಾರಂತೆ. ಯಾವ ಮಟ್ಟಕ್ಕೆ ಚಳಿ ಇರಬೇಕು ಅಂದರೆ 6-8 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮಟ್ಟಕ್ಕೆ ಇಳಿತದೆ. ಇಲ್ಲಿ 15-16 ಡಿಗ್ರಿ ಸೆಲ್ಸಿಯಸ್ ಬಂದರೆ ತರ್ಕೊಳೋದು ಕಷ್ಟ. 6 ಡಿಗ್ರಿ ಇದೆ ಅಂದರೆ ಹೇಗಿರಬೇಕು ಅಲ್ಲಿ? ಅದಕ್ಕೂ ಕೂಡ ವಿಚಿತ್ರವಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ಆರ್ಮಿ ಸೋಲ್ಜರ್ಸ್ ಎಲ್ಲ -50-60 ಡಿಗ್ರಿಯಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ಅವ್ರ ಜೀವನ ಅದೆಷ್ಟು ನರಕ ಸದೃಶವಾಗಿರಬೇಕು ಅಂಥೇಳಿ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ. ಸೊ ಹಲವಾರು ಯೋಜನೆಯಡಿಯಲ್ಲಿ ಸಿಲಿಂಡರ್ ಅಥವಾ ಗ್ಯಾಸನ್ನು ಉಚಿತವಾಗಿ ನೀಡ್ತಾ ಇರ್ತಕ್ಕಂಥದ್ದು, ಅದನ್ನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ವಿಚಾರ. ಹಾಗೆ ಮತ್ತೊಮ್ಮೆ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕವೊಮ್ಮೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇದುವರೆಗೂ ತೊಗೊಂಡಿಲ್ಲ ಅದನ್ನು ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ, ಹೇಳಿಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಕವಿತಾ ಸರ್. ಕವಿತಾ, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ನಗರ 11ನೇ ಕ್ಲಾಸ್ ಸರ್. ಓಕೆಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ತಮ್ಮಂದು ಬರ್ತ್ಡೇ ಇತ್ತು ಸರ್, ಅವ್ನು ವಿಶ್ ಮಾಡ್ಬೇಕಿತ್ತು. ಮಂಜುನಾಥ್ ಅವನ ಹೆಸರು. ಮಂಜುನಾಥ್, ಓಕೆ. ಏನು ಮಾಡ್ತಾ ಇದ್ದಾರಮ್ಮ ಅವರು? ಅವ್ರು CG ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಹೌದಾ? ಸೊ ಓಕೆಮ್ಮ, ನಮ್ಮ ಕಡೆಯಿಂದ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ಅವರಿಗೆ ಎಲ್ಲ ಏನೇಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತಮ್ಮ. ಸೊ ಒಳ್ಳೇದಾಗಲಿ. ಭಗವಂತ ಅವ್ರಿಗೆ ಎಲ್ಲ ರೀತಿಯಿಂದ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಸರ್ ದರ್ಶನ್ ಒಂದು ಸಾಂಗ್ ಹಾಕಿ ಸರ್, ನಮ್ಮ ತಮ್ಮಗ್ ದರ್ಶನ್ ಅಂದ್ರೆ ಬಹಳ ಇಷ್ಟ. ಇದು ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲಮ್ಮ. ಸೊ ನೋಡೋಣ, ಪ್ರಯತ್ನ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಅವಕಾಶ ಸಿಕ್ಕರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಸೊ ಯಾರಿಗೆಲ್ಲ ಸಾಧ್ಯವಿದೆ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಮಹಿಳೆಯರ ಅಭ್ಯುದಯಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸೌಲಭ್ಯಕ್ಕಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರ ಹತ್ರ ಇಲ್ಲ, ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಇದುವರೆಗೂ ಯಾರು ನೀವು ಗ್ಯಾಸ್ ಸೌಲಭ್ಯ ಪಡೆದುಕೊಂಡಿಲ್ಲ, ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಲಕ್ಷಾಂತರ ಮಹಿಳೆಯರಿಗೆ ಆಲ್ರೆಡಿ ಇದನ್ನು ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಯಾರಾದರೂ ಪಡ್ಕೊಂಡಿಲ್ಲ ಅಂದರೆ ಪಡ್ಕೊಳ್ಳಿ ಅಂಥೇಳಿ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಇದೇ 23ನೇ ತಾರೀಕು ಸೋಮವಾರ ಸಾಯಂಕಾಲ 7 ಗಂಟೆಗೆ ಸೋದೆ ಶ್ರೀ ವಾದಿರಾಜ ಮಠದ ದೈವಜ್ಞ ಬ್ರಾಹ್ಮಣ ಗುರುಗಳಾಗಿರ್ತಕ್ಕಂಥ ಶ್ರೀ 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 ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ. ಗೌರಮ್ಮ ನರಹರಿ ಶೆಟ್ ಸಭಾಭವನಕ್ಕೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬಂದು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂಥೇಳಿ ಹೇಳಲಾಗಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂಥೇಳಿ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಶೋಭಾ ಅಂತ ಸರ್. ಶೋಭಾ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮ್ ಬ್ರದರ್ದು ಬರ್ತ್ಡೇ ಇದೆ ಸರ್, ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್. ಓಕೆ. ಹೇಳಿಮ್ಮ, ಅವ್ರ ಹೆಸರು? ಮಂಜುನಾಥ್ ಅಂತ ಸರ್. ಓಕೆ. ಬಹುಶಃ ಇವಾಗ ನಿಮ್ಮ ಸಿಸ್ಟರ್ ಕೂಡ ಕಾಲ್ ಮಾಡಿದ್ರು ಅಂತ ಅನ್ಸುತ್ತೆ. ಹೌದಾ ಸರ್? ನೋಡಿಲ್ಲ ಸರ್, ನಾನು ಡ್ಯೂಟಿಯಲ್ಲಿ ಇದ್ದೆ, ಹಂಗ ಕಾಲ್ ಮಾಡಿದೆ ಸರ್. ಸೊ ಬಹುಶಃ ಮಂಜುನಾಥ್ ಅವರು ತುಂಬಾ ಪುಣ್ಯ ಮಾಡಿದ್ರು. ಬೆಳಗ್ಗೆಯಿಂದ ನೀವು 3ನೇವ್ರು ಮಾಡ್ತಾ ಇರೋದು ಅಂತ ಅನ್ಕೋತೀನಿ. ಹೌದಾ ಸರ್? ನಾವು 7 ಜನ ಅಕ್ಕ ತಂಗಿರ್ ಸರ್. ಓ, ಹಾಗಿದ್ರೆ ನನಗೆ ಇನ್ನೂ 4 ಫೋನ್ ಬರೋದು ಬಾಕಿ ಇದೆ ಆಗಿದ್ರೆ. ಹೌದು ಸರ್. ನನ್ನ ಪ್ರಕಾರ 3ನೇವ್ರು ಅಥವಾ 4ನೇವ್ರು ಇರ್ಬೇಕು ನೀವು ಅಂತ ಅನ್ಕೋತೀನಿ ನಾನು. 4ನೇವ್ರು ಖಂಡಿತ.
ಸೊ ಮಂಜುನಾಥ್ ಅವರು ತುಂಬ ಅದೃಷ್ಟ ಮಾಡಿದ್ದಾರೆ. ಸಿ ಜಿ ಹಾಸ್ಪಿಟಲ್ ವರ್ಕ್ ಮಾಡ್ತಾರಲ್ವಾ? ಹಾ ಸರ್, ಕರೆಕ್ಟ್ ಸರ್, ರೈಟ್. ಕರೆಕ್ಟ್ ಆಗಿದ್ರೆ ಬಹುಶಃ ನೀವು 4ನೇವರು. ನಾನು 3 ಜನರ ಆಲ್ರೆಡಿ ಫೋನ್ ಸ್ವೀಕಾರ ಮಾಡಿದೆ. ಸೊ ಒಳ್ಳೇದಾಗ್ಲಿ ಮಂಜುನಾಥ್ ಅವ್ರಿಗೆ. ನಿಮ್ಮ ಕಡೆಯಿಂದನೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅಮ್ಮ. ಹಾ ಸರ್. ಓಕೆ ಅಮ್ಮ, ಧನ್ಯವಾದಗಳು ಅಮ್ಮ. ಓಕೆ ಸರ್. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಬಹುಶಃ ಅಣ್ಣನ ಪ್ರೀತಿ ಅಂದರೆ ಇದೆ ಅನಿಸುತ್ತೆ, ಅದೃಷ್ಟವಂತ ಅಣ್ಣ ಅನಿಸುತ್ತೆ. ಈಗ ಆಲ್ರೆಡಿ 4 ಜನ ತಂಗಿಯರು ಫೋನ್ ಮಾಡಿದ್ದಾರೆ. ಬಹುಶಃ ಇನ್ನು 3 ಫೋನ್ಗಳು ಬಂದರೂ ಬರ್ಬೋದು, ಬರಲಿಲ್ಲ ಅಂದರೂ ಪರವಾಗಿಲ್ಲ. ನಮ್ಮ ಕಡೆಯಿಂದ ಮಂಜುನಾಥ್ ಅವ್ರಿಗೆ ಆ 3 ಜನರದ್ದು ಸೇರಿಸಿ ವಿಶ್ ಮಾಡಬೇಡ. ಎಸ್, ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಕೂಡ 3 ಬಾರಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಆ ಮನುಷ್ಯ ತನ್ನ ಕೊನೆಯ ಕಾಲದಲ್ಲಿ ಹಾಸ್ಪಿಟ್ಲಿಗೆ ದುಡ್ಡಿಲ್ದಾಗ ತನ್ನ ಸ್ವಂತ ತೋಟವನ್ನೇ ಮಾರಕ್ಕೆ ಹೊರಟಿದ್ರು. ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಇವಾಗ ಖಾಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಬಿಟ್ರೆ ಸಾಕು, ಅವನ ತಲೆಮಾರು, ಅವ್ನ ಮುಂದಿನ ತಲೆಮಾರು, ಅವ್ನ 3ನೇ ತಲೆಮಾರು ಕುತ್ಕೊಂಡು ತಿನ್ನೋ ಅಷ್ಟು ಆಸ್ತಿ ಮಾಡಿಬಿಡ್ತಾರೆ. ಆದರೆ ಈ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಇದೊಂದು ದೊಡ್ಡ ಶಕ್ತಿ. ಈ ಒಂದು ಪೂಜ್ಯರು 3 ಬಾರಿ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಕೊನೆಯ ಕಾಲದಲ್ಲಿ ಇವರು ಹಾಸ್ಪಿಟಲ್ ಬಿಲ್ ಕೊಟ್ಟೋದಕ್ಕೂ ಕೂಡ ಇವ್ರ ಹತ್ರ ದುಡ್ಡಿರಲಿಲ್ಲ. ತಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ತೋಟವನ್ನು ಮಾರಬೇಕು ಅಂತ ಹೊರಟಾಗ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ SM ಕೃಷ್ಣ ಅವರು ತಕ್ಷಣಕ್ಕೆ ಅದನ್ನೆಲ್ಲ ತಡೆದು ನಿಮ್ಮ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಅಂಥೇಳಿ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವಿದೇಶಕ್ಕೆ ಕಳಿಸ್ಕೊಡ್ತಾರೆ. ಸೊ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ. ನಾನು ಹೇಳ್ತಾ ಇರೋದು ಯಾರ ಬಗ್ಗೆ ಅಂತ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಈಸ್ ನನ್ ಅದರ್ ದೆನ್ ರಾಮಕೃಷ್ಣ ಹೆಗಡೆ ಅವರು. ಅಂಥ ಮಹಾನ್ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು 3 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಅವರ ಸ್ವಂತ ಆರೋಗ್ಯವನ್ನು ತೋರಿಸ್ಕೊಳ್ಳಿಕ್ಕೆ ಅವರ ಹತ್ರ ಹಣ ಇರಲಿಲ್ಲ. ಸೊ ಎಷ್ಟೋ ರಾಜಕಾರಣಿಗಳನ್ನ ನೋಡ್ತೀವಿ, ಬಹುಶಃ ಇಂಥ ರಾಜಕಾರಣಿಗಳು ನಮಗೆ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಬಿಡ್ತಾರೆ. ಸೊ ಜೀವನವನ್ನು ಹೇಗೆ ಮಾಡಬೇಕು, ಒಬ್ಬ ಮಂತ್ರಿ ಆದರೂ, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಹೀಗೆ ಜೀವನವನ್ನು ನಡೆಸ್ಬೋದಾ ಅನ್ನೋ ಮಟ್ಟಕ್ಕೆ ಇವರು ಜೀವನವನ್ನು ನಡೆಸಿದ್ರು. ಸೊ ಭಗವಂತ ಅವ್ರು ನಮ್ಮ ಜೊತೆ ಇಲ್ಲ ಇವತ್ತು, ಆದರೂ ಕೂಡ ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ ಸರ್. ರೇಖಾ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ನನ್ನ ಫ್ರೆಂಡ್ ಶಿವಮ್ಮ ಸಾಣಿ ಅಂತ ಅವ್ರದ್ದು ಬರ್ತಡೇ ಇತ್ತು ಸರ್ ಇವತ್ತು. ಶಿವಮ್ಮ ಸಾಣಿ ಅವರು, ಓಕೆ, ಹಾ ಸರ್. ಆಗ್ಲಿಮ್ಮ, ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಹಾ ಸರ್. ಒಳ್ಳೇದಾಗ್ಲಿ. ನೀವೇನ್ ಮಾಡ್ತಿದ್ರಿ ಅಂತ ಕೇಳ್ಬೋದಮ್ಮ? ಕೇಳ್ರಿ ಸರ್. ಬಟ್ಟೆ ಬರೀತೀವಿ ಸರ್, ನಾವು ಟೈಲರಿಂಗ್ ಮಾಡ್ತೀವಿ. ಟೈಲರಿಂಗ್ ಮಾಡ್ತೀರಿ, ಓಕೆ. ಎಲ್ಲಿ, ದಾವಣಗೆರೆಯಲ್ಲೇನಾ? ಅಲ್ಲ ಸರ್, ಮರಬನಹಳ್ಳಿ ಅಂತ ಸರ್, ಇಲ್ಲಿ ಮರಬನಹಳ್ಳಿ. ಓಕೆ ಓಕೆ ಓಕೆ. ಸೊ ಚೆನ್ನಾಗಿ ನಡೀತಾ ಇದೆಯಮ್ಮ ವ್ಯಾಪಾರ ಎಲ್ಲ? ಹಾ ಸರ್, ಚೆನ್ನಾಗಿ ನಡೀತದೆ. ಆಗ್ಲಿ, ಆ ಭಗವಂತನ ಆಶೀರ್ವಾದ ಇರ್ಲಿ ನಿಮ್ದು. ಆಮೇಲೆ ನಮ್ಮ ತಂಗಿದ ಐತಿ ಸರ್ ನಾಳೆ ಬರ್ತಡೇ. ಅವ್ರ ಹೆಸರೇನಮ್ಮ? ಸಾವಿತ್ರಮ್ಮ ಅಂತ. ಸಾವಿತ್ರಮ್ಮ, ಓಕೆ. ಅವರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾಳೆ ಅವ್ರ ಬರ್ಡೇ ಇದೆ. ಓಕೆ. ಸೊ ಏನಾದರೂ ಇವತ್ತು ಫೋಟೋ ಕಳಿಸ್ಕೊಟ್ರೆ ನಾಳೆ ಆ ಫೋಟೋ ಹಾಕೋ ಪ್ರಯತ್ನ ಮಾಡ್ತೀನಿಮ್ಮ. ಫೋಟೋ ಏನಿಲ್ಲ ಸರ್, ನಮಗೆ ಹಂಗೆ ಕಳ್ಸಕ್ಕೇನು ಬರಲ್ಲ ಸರ್. ಆಗ್ಲಿಮ್ಮ, ಆಗ್ಲಿ. ಓಕೆ, ಟೈಲರಿಂಗ್ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹ್ಞೂ ಸರ್, ನಡೀತದೆ ಸರ್. ಆಗ್ಲಿಮ್ಮ. ಸೊ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ, ಆ ಭಗವಂತನ ಆಶೀರ್ವಾದ ಇರಲಿ. ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳು. ಧನ್ಯವಾದಗಳು. ಓಕೆಮ್ಮ. ಎಸ್ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಮನಸ್ಸಿಗೆ ಮುಟ್ತಕ್ಕಂಥ ಒಂದು ಬ್ಯೂಟಿಫುಲ್ ಮೆಸೇಜ್ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಶೇರ್ ಮಾಡ್ತಿದ್ದೀನಿ. ಮನೆಗೆ ಬಂದಂತಹ ಸೊಸೆ ಮಗಳಾದಾಗ, ಹಾಗೆ ಮನೆಗೆ ಬಂದಂಥ ಅಳಿಯ ಮಗನಾದಾಗ ಜಗತ್ತಿನಲ್ಲಿ ವೃದ್ಧಾಶ್ರಮಗಳು ಇರೋದಿಲ್ಲ ಅಂಥೇಳಿ ಕಳಿಸಿದ್ದಾರೆ. ಸೊ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದೇ ಒಂದು ಸಾಲಲ್ಲಿ ಬಹುಶಃ ನಮ್ಮೆಲ್ಲರ ಜೀವನ ಸಾರವೇ ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಮಂಜುಳಾ ಅಂತ, ದಾವಣಗೆರೆಯಿಂದ. ಮಂಜುಳಾ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ, ಮಗಳು ಮದುವೆ ಆಗಿ ವೆಡ್ಡಿಂಗ್ ಆನಿವರ್ಸರಿ ಸರ್. ಎಷ್ಟನೇ ವರ್ಷದ್ದು? 3ನೇ ವರ್ಷದ್ದು. 3ನೇ ವರ್ಷದ್ದಾ? ಸುದರ್ಶನ್. ಹೇಳಿಮ್ಮ, ಅವ್ರ ಹೆಸರು ಹೇಳಿ. ಅವ್ರ ಹೆಸರೇನಮ್ಮ? ಪವಿತ್ರ, ಹೊಸ ಕುಂದುವಾಡ. ಓಕೆ ಓಕೆ. ಸೊ ನಿಮ್ಮ ಮಕ್ಕಳಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 3ನೇ ವರ್ಷ ಕಂಪ್ಲೀಟ್. ಅವಳ ಹೆಸರೇನಮ್ಮ? ಮಾನ್ಯ. ಮಾನ್ಯ. ಸೊ ಮಾನ್ಯ ಅವ್ರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ, ಚೆನ್ನಾಗಿ ಓದಿ, ಆಯಿತಾ? ಸೊ ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ ಯಾವಾಗಲೂ ಇರಲಿ. ಓಕೆಮ್ಮ, ಧನ್ಯವಾದಗಳು. ಇಲ್ಲಮ್ಮ, ಇನ್ಮೇಲೆ ಮಾಡಬೇಕಮ್ಮ. ಓಕೆಮ್ಮ, ಒಳ್ಳೇದಾಗಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಗಳನ್ನು ನಾವು ಹೇಗೆ ನಡೆಸ್ಕೊಳ್ತೀವಿ ಅನ್ನೋದು ನಿಜಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನಾನಾಗಲೇ ಹೇಳಿದೆ, ಮನೆಗೆ ಬಂದಿರತಕ್ಕಂಥ ಸೊಸೆ ಆಗಬಾರ್ದಂತೆ, ಮಗಳಾಗಬೇಕಂತೆ. ಅದೇ ರೀತಿ ಮನೆಗೆ ಬಂದಂತಹ ಅಳಿಯ ಆಗಬಾರ್ದಂತೆ, ಮಗ ಆಗಬೇಕಂತೆ. ಹಾಗಾದಾಗ ಮಾತ್ರ ಮನೆ ಅಂತಕ್ಕಂಥದ್ದು ನಂದಾಗೋಕುಲ ಆಗತ್ತೆ. ಅದರ ಜೊತೆಗೆ ಯಾವ ಒಂದು ಊರಲ್ಲೂ ಕೂಡ ಅನಾಥಾಶ್ರಮವನ್ನು ತೆರೆಯೋ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಅಮ್ಮ? ಹಲೋ, ಹೇಳಿಮ್ಮ, ನಿಮ್ಮ ಹೆಸರೇನು? ಹೆಸರು ಸಾವಿತ್ರ ಅಂತ ಸರ್. ಸಾವಿತ್ರ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹ್ಞೂ ಸರ್, ಹೇಳ್ಬೇಕು, ನಮ್ಮ ಮನೆಯವರಿಗೆ ಹೇಳ್ಬೇಕು. ನಿಮ್ಮ ಮನೆಯವ್ರಿಗ? ಹೇಳಿ. ಹಲೋ, ಅವ್ರ ಹೆಸರೇನು ಹೇಳಿದ್ರಮ್ಮ? ವೀರೇಶ್ ಕೆಯು ಅಂತ. ವೀರೇಶ್ ಅವರಾ? ಓಕೆ, ವೀರೇಶ್ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಸರಿ ಸರ್. ಓಕೆ, ಒಳ್ಳೇದಾಗ್ಲಿ. ಏನ್ ಮಾಡ್ತಾ ಇದ್ದೀರಿಮ್ಮ ನೀವು? ಹೌಸ್ ವೈಫಾ? ಇಲ್ಲ ಸರ್, ನಾವು ಟೈಲರಿಂಗ್ ಮಾಡ್ತೀವಿ. ಟೈಲರಿಂಗ್ ಮಾಡ್ತೀರಾ? ಓಕೆ, ಎಲ್ಲಿ ಮನೇಲೇನಾ ಅಥವಾ ಹೊರಗಡೆನಮ್ಮ? ಮನೆಯಲ್ಲೇ ಸರ್, ಮನೆಯಲ್ಲೇ. ಮನೇಲೇನಾ? ಓಕೆ, ಒಳ್ಳೇದಾಗ್ಲಿ. ಸೊ ಚೆನ್ನಾಗಿ ನಡೀತಾ ಇದೆಯಾ? ಹಲೋ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ? ನೆಟ್ವರ್ಕ್ ಕೇಳಿಸ್ತಾ ಇಲ್ಲ ಸರ್. ಹೌದಾ? ಸೊ ನನ್ನ ಕಡೆ ಏನು ಪ್ರಾಬ್ಲಮ್ ಇಲ್ಲಮ್ಮ, ಬಹುಶಃ ನಿಮ್ಮ ಕಡೆ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ಆಯ್ತು ಸರ್. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳಮ್ಮ. ಸರಿ ಸರ್, ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಹಿರಿಯ ನಾಗರಿಕರು, ವಿಕಲಚೇತನರಿಗೆ ಒಂದು ಗುಡ್ ನ್ಯೂಸ್ ಇದೆ. ಉಚಿತವಾಗಿ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಸೊ ದಯವಿಟ್ಟು ಹೋಗಿ ನಿಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹೇಳಿ ಸರ್, ತಮ್ಮ ಹೆಸರು? ಮಧು. ಎಲ್ಲಿಂದ ಸರ್? ಕೋಟೆಯಾಳಿಂದ ಸರ್. ಕೋಟೆಹಾಳ್. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ಅಕ್ಕನ ಬರ್ತ್ಡೇ ಇವತ್ತು, ಕಾವ್ಯಶ್ರೀ ಅಂತ. ಓಕೆ, ನಮ್ಮ ಅಕ್ಕರಿಗೆ ಹೇಳ್ಬೇಕಿತ್ರಿ. ಖಂಡಿತ ಸರ್, ನೀವು ಹೇಳ್ಬಿಡಿ, ಆಮೇಲೆ ನಾನು ಹೇಳ್ತೀನಿ ಸರ್. ವಿಶ್ ಹ್ಯಾಪಿ ಬರ್ತ್ಡೇ ಕಾವ್ಯ. ಸೊ ನಮ್ಮ ಕಡೆಯಿಂದನೂ ಕಾವ್ಯಶ್ರೀ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಒಳ್ಳೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮತ್ತೆ ಯಾರಿಗಾರು ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ನಮ್ಮ ಅಕ್ಕರದೊಂದೇ ಇದ್ದಿದ್ದು. ಓಕೆ, ಏನು ಮಾಡ್ತಾ ಇದ್ರಿ ಸರ್ ತಾವು? ಸರ್, ನಮ್ದು ಡಿಜೆ ಇದೆ, ಸೌಂಡ್ ಸಿಸ್ಟಮ್. ಹೌದಾ? ಓ ಸೂಪರ್. ಹಾ ಸರ್. ಸೊ ಏನು ಸರ್ ಅದ್ರ ಹೆಸರು? ದುರ್ಗಾಂಬಿಕಾ ಸೌಂಡ್ ಸರ್. ದುರ್ಗಾಂಬಿಕಾ ಸೌಂಡ್ಸ್. ಓಕೆ. ಸೊ ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಿದೆ ಸರ್. ಓಕೆ. ಸರ್ ಯೂಶಲಿ ಒಂದು ಆರ್ಡ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಅಂತ ತಿಳ್ಕೊಬೋದಾ? ಸರ್, ನಿನ್ನೆ ಏನು ಪಾತಿ ಊರ್ಸಿಂದ ಹಾಕಿದ್ವಿ. ಓಕೆ. 55,000 ತಗೊಂಡಿದ್ವಿ ಸರ್, 6 ಬಾಕ್ಸ್. 6 ಬಾಕ್ಸ್. ಅದು ಒನ್ ಡೇ ಲೆಕ್ಕನ ಅಥವಾ ಒಂದು ಈವ್ನಿಂಗ್ ಸರ್? ಅವರ್ ಲೆಕ್ಕ ಸರ್. 2 ಅವರ್. 2 ಅವರ್ಗೆ 55,000. ಹೌದು ಸರ್. ಓಕೆ. ಸೊ ನಿಮಗೆ ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಅಂದರೆ ಪೆಟ್ರೋಲು, ಗಾಡಿ ಅವೆಲ್ಲ ಅದೇನು ಶಿಫ್ಟ್ ಮಾಡೋದು ಅದೆಲ್ಲ ಸಿಕ್ಕಾಪಟ್ಟೆ ಖರ್ಚು ಇರುತ್ತಲ್ಲ? ಜನರೇಟರ್ ಎಲ್ಲ ಸೇರಿ ಒಂದು 15 ಖರ್ಚು ಬರುತ್ತೆ ಸರ್. 15 ಖರ್ಚು ಬರುತ್ತೆ. ಓಕೆ. ಸೊ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆಯಾ ಹಾಗಿದ್ರೆ? ಹಾ ಸರ್, ಎಲ್ಲ ವರ್ಕೌಟ್. ಓಕೆ. ಸೊ ಈ ಗಣಪತಿ ಸೀಸನಲ್ಲೆಲ್ಲ ಹೇಗಿತ್ತು ಸರ್? ಆರ್ಡರ್ಸ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್, ಚೆನ್ನಾಗಿ ನಡೀತು. ಓಕೆ. ಸೊ ಅಂದರೆ ನಮ್ಮ ದಾವಣಗೆರೆಯಿಂದನೂ ಆರ್ಡರ್ಸ್ ಬರುತ್ತೆ ನಿಮಗೆ? ಹಾಕಿದೆ ಸರ್, BIT ರೋಡಿಗೆ ಹಾಕಿದೆ, 2 ಸರಿ ಹಾಕಿದ್ದೀನಿ. ಹೌದಾ? ಓಕೆ. ಹಾ. ಸೊ ಒಳ್ಳೆ ಆರ್ಡರ್ಸ್ ಬರುತ್ತೆ ಹಾಗಿದ್ರೆ. ಸೊ ತಿಂಗಳಿಗೆ 1-2 ಇದ್ದೇ ಇರುತ್ತಾ ಸರ್? ಇದ್ದೇ ಸರ್. ಇವಾಗ ಮ್ಯಾರೇಜ್ ಫಂಕ್ಷನ್ಗಳು ಇದ್ದೇ ಇರ್ತಾವೆ. ಹಾಂ. ಓಕೆ. ನಡೀತಿದೆ ಸರ್. ಸೊ ಅಟ್ಲೀಸ್ಟ್ ತಿಂಗಳಿಗೆ 1-2-3 ಇದ್ರೆ ವರ್ಕೌಟ್ ಆಗುತ್ತಲ್ವಾ? ಹೌದೌದು ಸರ್, ಹೌದು. ಓಕೆ. ಒಳ್ಳೇದಾಗಲಿ ಸರ್. ಇನ್ನಷ್ಟು ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ. ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಓಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪ್ರವಾಸೋದ್ಯಮ ಇಲಾಖೆಯ ತರಬೇತಿಗೋಸ್ಕರ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಯಾರು ಟೂರಿಸ್ಟ್ ಗೈಡ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದು ದಯಮಾಡಿ ಪ್ರವಾಸೋದ್ಯಮ ಇಲಾಖೆಗೆ ಸಂಪರ್ಕ ಮಾಡಿ ಟೂರಿಸ್ಟ್ ಗೈಡ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಹೇಳಿ, ತಮ್ಮ ಹೆಸರು? ಸರ್, ಇವತ್ತು ನಮ್ಮ ಮಾವನ ಬರ್ಡೇ ಇತ್ತು, ವಿಶ್ ಮಾಡ್ಬೇಕಿತ್ತು. ಹೇಳಿ ಮಾ, ಅವ್ರ ಹೆಸರು? ಮಂಜುನಾಥ್ ಅಂತ. ಚಿಕ್ಕಟೇರಿ ಹಾಸ್ಪಿಟಲ್ ವರ್ಕ್ ಮಾಡ್ತಾರಾ? ಹಾ ಹೌದು ಸರ್. ಓಕೆ. ಯಾಕೆ ಸರ್? ಇಲ್ಲ, ಬೆಳಗ್ಗೆಯಿಂದ ನಾನು ನಿಮ್ಮ ಎಲ್ಲ ಅತ್ತೆಯರು ಕಾಲ್ ಮಾಡಿದ್ರು ಅಂತ ಅನ್ಸುತ್ತೆ. ಹಾ ಸರ್. ಬಹುಶಃ ನಿಮ್ಮ ಮದರ್ ಹೆಸರೇನು ಹೇಳಿ? ನಮ್ಮ ಮಾಮನ ಹೆಸರು ಮಂಜುನಾಥ್ ಅಂತ. ಅಲ್ಲ, ಅವ್ರದ್ದು ಓಕೆ. ನಿಮ್ಮ ಅಮ್ಮನ ಹೆಸರೇನು ಅಂತ ಕೇಳಿದೆ. ಅಮ್ಮನ ಹೆಸರಾ? ನಾಗರತ್ನ ಅಂತ. ಬಹುಶಃ ನಿಮ್ಮ ಕರೆಯಿಂದ ಕರೆ ಬಂದಿರಲಿಲ್ಲ. ನಿಮ್ಮಮ್ಮ ಕರೆ ಮಾಡೋ ಬದಲು ನೀವು ಕರೆ ಮಾಡಿದಿರಿ. ಹಾ ಸರ್.
ಸರ್ ಓಕೆ, ಅಸಲಿ ವಿಶ್ ಮಾಡ್ಬಿಡಿ ಸರ್. ಖಂಡಿತ ಖಂಡಿತ. ಸೊ ನಿಮ್ಮ ಕಡೆಯಿಂದ ನೀವೇ ವಿಶ್ ಮಾಡಿಬಿಡಿ ಮೊದಲಿಗೆ. ವಿಶ್ ಮಾಡಿಮ್ಮ. ಹ್ಯಾಪಿ ಬರ್ಡೇ ಮಾಮ. ನಮ್ಮ ಕಡೆಯಿಂದನೂ ಕೂಡ ಮಂಜುನಾಥ್ ಅವರಿಗೆ ಹಾರ್ದಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನೀವು 5ನೇವರು, ಇನ್ನು ಇಬ್ರು ಇರಬೇಕು ಅಂತ ಅನ್ಸುತ್ತೆ. ಇನ್ನಿಬ್ರು ಫೋನ್ಗೋಸ್ಕರ ಕಾಯ್ತಾ ಇದ್ದೀನಿ ನಿಮ್ಮ. ಹಾ ಸರ್ ಸರಿ. ಸೊ ಒಳ್ಳೇದಾಗ್ಲಿ ಮಂಜುನಾಥ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ನೀವೇನ್ ಮಾಡ್ತಾ ಇದ್ದೀರಿ? ಸರ್ ನಾನು ಮನೇಲಿ ಇರ್ತೀನಿ ಸರ್. ಮನೇಲೇ ಇದ್ದೀನಿ. ಸ್ಟಡೀಸ್ ಎಲ್ಲ ಮುಗ್ದಿದ್ಯಾ? ಹಾ ಸರ್. ಏನು ಓದಿದಿರಿಮ್ಮ? PU ಕಂಪ್ಲೀಟ್ ಆಗಿದೆ ಸರ್, ಸೆಕೆಂಡ್ PU. PU ಮತ್ತೆ ಡಿಗ್ರಿ ಓದ್ಲಿಲ್ವಾ? ಇಲ್ಲ ಸರ್, ಕಂಟಿನ್ಯೂ ಮಾಡಕ್ ಆಗಿಲ್ಲ. ಹೌದಾ, ಓಕೆ, ನೋ ಇಶ್ಯೂಸ್. ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬಹುಶಃ ಮಂಜುನಾಥ್ ಅವ್ರು ತುಂಬ ಲಕ್ಕಿ ಅಂತ ಅನ್ಸುತ್ತೆ. 5 ಜನ ಕಂಪ್ಲೀಟ್ ಆಯಿತು, ಇನ್ನಿಬ್ಬರು ಬಾಕಿ ಇದೆ. ನೋಡೋಣ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಆ ಇಬ್ಬರದ್ದು ಫೋನ್ ಏನಾದ್ರು ಬರ್ಬೋದಾ ಅಂಥೇಳಿ. ಎಸ್, ಇನ್ನೊಂದು ಖುಷಿ ವಿಚಾರ ಇದೆ. ಮತ್ಸ್ಯ ಸಂಪದ ನೀಲಿಕ್ರಾಂತಿ ಯೋಜನೆಯಡಿ ಸಹಾಯಧನ ಸೌಲಭ್ಯಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಮೀನು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರು ದಯವಿಟ್ಟು ಹತ್ತಿರದ ಜಲಸಂಪನ್ಮೂಲ ಇಲಾಖೆಗೆ ಅಥವಾ ಮತ್ಸ್ಯ ಸಂಪದ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಒಂದು ಡೀಟೇಲ್ಸನ್ನು ತೊಗೊಳಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ BPL ಮತ್ತು APL ಕಾರ್ಡ್ನ ಒಂದು ತಿದ್ದುಪಡಿ ಬಿಟ್ಟಿದ್ದಾರೆ. ಸೊ ಯಾರ್ಯಾರ್ದು BPL APL ಕಾರ್ಡ್ ತಿದ್ದುಪಡಿ ಆಗಬೇಕಿದೆ, ದಯವಿಟ್ಟು ತಿದ್ದುಪಡಿ ನೀವೇ ಮಾಡ್ಕೊಂಬಿಡಿ. ಯಾಕೆ ದಾವಣಗೆರೆ ಒಂದಲ್ಲಿ ಮಾಡ್ತಿದ್ದೀರಿ, ಯಾಕೆ ಇದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ನೀವು BPL ಕಾರ್ಡ್ ಹೊಂದಿದ್ದು ಅದಕ್ಕೆ ಅರ್ಹರಾಗಿರಲಿಲ್ಲ ಅಂದರೆ ಪೂರ್ತಿ ಕಾರ್ಡೇ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಅದಕ್ಕೆ BPL ಕಾರ್ಡ್ ಇದ್ದು ನೀವೇನಾದ್ರು APLಗೆ ಅಪ್ಗ್ರೇಡ್ ಆಗಿದ್ದೀರಿ ಅಂದರೆ ನೀವೇ ಮಾಡಿಸ್ಕೊಂಬಿಡಿ. ಇನ್ನೊಂದು ಕರೆ ಬರ್ತೈತೆ, ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ಶ್ರುತಿ ಅಂತ ಸರ್. ಶ್ರುತಿ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ಮನೆಯವರಿಗೆ ಇವತ್ತು ಅವ್ರದ್ದು ಬರ್ತಡೇ ಇದೆ ಸರ್, ಇಳಿಸ್ಕೊಳ್ಬೇಕಿತ್ತು. ಅವ್ರ ಹೆಸರುಮ್ಮ? ಮಂಜುನಾಥ್ ಅಂತ ಸರ್. ಓಹ್ ಸೂಪರ್. ಮಂಜುನಾಥ್ ಚಿಕ್ಕಟೇರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರಲ್ವಾ? ಹಾ ಸರ್. ನಿಮ್ಮ ನಾದಿನಿಯವರು 5 ಜನ ಕರೆ ಮಾಡಿದಾರಮ್ಮ ಬೆಳಗ್ಗೆಯಿಂದ. ಹಾ ಹೌದಾ ಸರ್? ಮಂಜುನಾಥ್ ಅವರ ಅಕ್ಕಂದ್ರು ತಂಗಿಯಂದ್ರು ಎಲ್ಲ ಸೇರಿ ಒಟ್ಟು 5 ಜನ ಕರೆ ಮಾಡಿದ್ರು. ಹೌದು. ಇನ್ನು 2 ಕರೆ ಮಾಡೋದು ಬಾಕಿ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಸೊ ಅವ್ರ ಮನೆಯವರೊಬ್ರು ಕರೆ ಮಾಡಿದ್ರಿ, ಇನ್ನು 2 ಕರೆ ಬರತ್ತಂಗಿರ್ ನನಗೆ. ಮಂಜುನಾಥ್ ಅವ್ರು ಬಹಳ ಅದೃಷ್ಟ ಮಾಡಿದಾರೆ ಹಂಗಾರೆ. ಹಲೋ, ಹಲೋ, ಮಂಜುನಾಥ್ ಅವ್ರು ಬಹಳ ಅದೃಷ್ಟ ಮಾಡಿದ್ದಾರೆ ಅಂದೆ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು. ಏನು ಅಡುಗೆ ಮಾಡಿದಿರಿ ಇವತ್ತು ಮಂಜುನಾಥ್ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ? ಸ್ವೀಟ್ ಮಾಡಿದ್ವಿ ಸರ್, ಜಾಮೂನ್. ಜಾಮೂನ್ ಮಾಡಿದ್ದೀರಾ? ಹಾ ಸರ್. ಓಕೆ ಓಕೆ, ನೀವೊಂದ್ಸರಿ ವಿಶ್ ಮಾಡ್ಬಿಡಿಮ್ಮ. ಹ್ಯಾಪಿ ಬರ್ಡೇ ಯಜಮಾನ್ರೆ. ಆಯ್ತಲ್ಲ, ಸೂಪರ್. ಯಜಮಾನರು ನಾಚ್ಕೊಂಡ್ಬಿಡ್ತಾರೆ ನಿಮ್ಮ ವಾಯ್ಸನ್ನ ಕೇಳಿ. ಖಂಡಿತ ನಮ್ಮ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಂಜುನಾಥ್ ಅವರಿಗೆ. ಥ್ಯಾಂಕ್ ಯು ಮಾ, ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಬೇಕರಿ ಉತ್ಪನ್ನಗಳ ಕುರಿತು 30 ದಿನಗಳ ಕೌಶಲ ಅಭಿವೃದ್ಧಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಯಾರೆಲ್ಲ ಬೇಜಾರಾಗಬೇಡಿ, ಇದನ್ನು ಅನೌನ್ಸ್ ಮಾಡಲೇಬೇಕು, ಹೇಳ್ತಾ ಇದ್ದೀನಿ. ಮಾಜಿ ದೇವದಾಸಿಯರು ಇದ್ದೀರಿ, ಅವರಿಂದ ಅವ್ರಿಗೆ ಧನ ಸಹಾಯವನ್ನು ನೀಡಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರಾದರೂ ಇದ್ದರೆ ಈ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಕೊಡಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ 10:30ರಿಂದ 11:30 ಒಂದು ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ V1 ವಾಹಿನಿಯನ್ನು ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕರೆಯನ್ನು ಸ್ವೀಕರಿಸ್ಕೊಳ್ಳೋಣ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸಿದ್ಧಲಿಂಗೇಶ್ ಸರ್, ಹೇಗಿದ್ದೀರಿ? ತುಂಬಾ ಲೇಟ್ ಆಗಿ ಶುರು ಮಾಡಿದ್ರಲ್ಲ ಪ್ರೋಗ್ರಾಮ್? ಹೌದು ಸರ್, ಇವತ್ತೊಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಹಾಗಾಗಿ ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಯಿತು, ತಡವಾಗಿ ಮುಗಿತಾ ಇದೆ ಸರ್. ಅಷ್ಟು ಕೊನೆ ಕಾಲ್ ಸ್ವೀಕಾರ ಮಾಡಿದಕ್ಕೆ ವಂದನೆಗಳು. ಖಂಡಿತ ಖಂಡಿತ ಸರ್. ಆಕ್ಚುಲಿ ಮಾಡ್ತಾ ಇದ್ರಿ, ಆಕ್ಚುಲಿ ನೀವು ಇದ್ರಿ ಪ್ರೋಗ್ರಾಮ್. ಎಸ್ 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 ಸ್ಟಿಲ್ ಕರೆ ಮಾಡಿದಾಗ ಯಾರಿಗೂ ಇಲ್ಲ ಅಂತ ಹಾರ್ಟ್ ಮಾಡಬಾರ್ದಲ್ವಾ ಸರ್, ಹಾಗಾಗಿ ರಿಸೀವ್ ಮಾಡಿದೆ. ಹೊರಗೋಗಿದ್ದೆ ಸರ್, ಈಗ ಇನ್ನು ಮುಗ್ದಿರ್ತದೆ ಅಂದ್ಕೊಂಡು ಆನ್ ಮಾಡಿದೆ, ನೀವು ಇನ್ನು ಲೈವ್ ನಾಗ ಬಂದಿದ್ರಿ, ಹಂಗಾಗಿ ಮಾಡ್ರಿ, ಬೇಜಾರ ಬೇಡ್ರಿ. ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ತಿಂಡಿ ಆಯ್ತಾ ಸರ್? ಆಯ್ತು ಸರ್. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಶುಭಾಶಯ ಏನು ಸರ್, ಪ್ರಶ್ನೋತ್ತರ ಕಾರ್ಯಕ್ರಮ ಎಲ್ಲ ಮುಗಿತೇನಾ? ಖಂಡಿತ ಎಲ್ಲ ಮುಗಿದಿದೆ ಸರ್. ಮತ್ತೆ ನಾಳೆ ಕೇಳ್ತೀನಿ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ ಅಂತ. ನಾಳೆ ಮಾಡ್ತೀನಿ ನೋಡಿ. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಶುಭೋದಯ ಸರ್. ವೆಲ್ಕಮ್ ಸರ್. ಎಸ್ ವೀಕ್ಷಕರೇ, ಸೊ ದಯವಿಟ್ಟು ಕೊನೆಯದಾಗಿ ಮತ್ತೊಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ. ಯಾರಾದರೂ ಇದುವರೆಗೂ ಕೂಡ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಉದ್ಯೋಗ ಮೇಳಕ್ಕೆ ಹೋಗಿಲ್ಲ ಅಂದರೆ ಇನ್ನೂ ಸಮಯ ಮಿಂಚಿಲ್ಲ, 12 ಗಂಟೆ ಆಗ್ತಾ ಇದೆ. ಸೊ ಬೇಗ ಹೊರಡಿ, ಜಾಬ್ ಇಂಟರ್ವ್ಯೂಸ್ಗೆ ರೆಡಿಯಾಗಿ
ಪ್ರಿಪೇರ್ ಆಗಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಪದೇ ಪದೇ ಇವಾಗ ನಮ್ಮ ಕಾಲೇಜ್ಗಳಿಗೆ ಬಂದು ಇಂಟ್ರ್ಯೂ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಉದ್ಯೋಗ ಮೇಳೆಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಸೊ ದಯವಿಟ್ಟು ಸಿಕ್ಕಂತಹ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಜಾಬಿಗೆ ಸೆಲೆಕ್ಟ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇಂಟ್ರ್ಯೂ ಫೇಸ್ ಮಾಡಿರೋ ಒಂದು ಕಾನ್ಫಿಡೆನ್ಸ್ ಆದರೂ ಬರುತ್ತೆ. ಸೊ ಮಿಸ್ ಮಾಡದೆ ಹೋಗಿ ಬನ್ನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾಕೆ ಬೇಜಾರು ಮಾಡಿಸೋದು, ಸಮಯ ಆಗಿದ್ರು ಮಾತಾಡಬೇಡ. ನಮಸ್ತೆ ದಾವಣಗೆರೆ ಸರ್, ಹೇಳಿ. ಹಲೋ ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ತಮ್ಮ ಹೆಸರು? ನಮ್ಮ ಮಾವನ್ ಬರ್ತಡೇ ಇತ್ತು, ವಿಶ್ ಮಾಡ್ಬೇಕಿತ್ತು. ಮಂಜುನಾಥ್ ಅವ್ರದಾ? ಮಂಜುನಾಥ್ ಅಂತ. ಚಿಕ್ಕಟೇರಿ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಹಾ, ಭಾಳ ಪುಣ್ಯ ಮಾಡ್ಯಾರ ಸರ್ ಮಂಜುನಾಥ್ ಅವರು. ಖಂಡಿತ ಸರ್, ವಿಶ್ ಮಾಡಿ. ವಿಶ್ ಹ್ಯಾಪಿ ಬರ್ತಡೇ ಮಂಜು ಮಾವ. ಓಕೆ ಸರ್, ನಿಮ್ಮ ಅಮ್ಮನ ಹೆಸರೇನು ಸರ್? ಅಮ್ಮನ ಹೆಸರು ಕವಿತಾ ಅಂತ. ಕವಿತಾ. ಬಹುಶಃ ನಿಮ್ಮ ಅಮ್ಮರದೊಂದು ಕಾಲ್ ಬಂದಿರಲಿಲ್ಲ ಅಂತ ಅನ್ಸುತ್ತೆ, ಅಲ್ಲಿಗೆ 6 ಕರೆ ಬಂದಂಗೆ ಆಯಿತು. ಹೌದ್ರಾ? ನಿಮ್ಮ ಎಲ್ಲ ದೊಡ್ಡಮ್ಮಂದ್ರು ಕರೆ ಮಾಡಿದ್ರು. ಎಲ್ಲಾರು ಹಾಕೊಂಡ್ ರುಬ್ಕೊಂತಾರ ನೋಡ್ರಿ ನಮ್ಮ ಮಾವನ. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಆಯ್ತಾ, ಸರಿ ಸರ್. ಓಕೆ. ಬಹುಶಃ ಒಂದು ಕುಟುಂಬದಿಂದ ಇವತ್ತು ನಾನು ಅವ್ರ ಮನೆಯವ್ರದ್ದು ಸೇರಿ 7 ಫೋನ್ ರಿಸೀವ್ ಮಾಡ್ದಂಗೆ ಆಯಿತು. ಇನ್ನೊಬ್ಬರು ಮಿಸ್ಸಿಂಗು. ನೋಡೋಣ, ಅವ್ರ ಪರವಾಗಿ ನಾನೇ ಶುಭಾಶಯ ಹೇಳ್ಬಿಡ್ತೀನಿ. ಇನ್ನೂ ಒಂದು ಯಾವುದೋ ಫೋನ್ ಬಂದ್ಬಿಡ್ತು. ಬಹುಶಃ 7ನೇ ಇರ್ಬೋದು, ರಿಸೀವ್ ಮಾಡೋಣ, ಯಾಕೆ ಅವ್ರಿಗೆ ಬೇಜಾರು ಮಾಡಿಸೋದು. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ತಮ್ಮ ಹೆಸರು? ಐಶ್ವರ್ಯ ಅಂತ ಸರ್ ನಮ್ಮ ಹೆಸರು. ಐಶ್ವರ್ಯ, ಹೇಳಿ ಅಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹಾ ಸರ್, ನಿನ್ನೆ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ಆಗಿತ್ತು. ಓಕೆ, ಅವ್ರಿಗೆ ವಿಶ್ ತಿಳಿಸ್ಬೇಕಾಗಿತ್ತದೆ. ಖಂಡಿತ ತಿಳಿಸಿಮ್ಮ. ಅವ್ರ ಹೆಸರು? ಅವರು ಅಪ್ಪಾಜಿ ಹೆಸರು ದಿನೇಶ್, ಅಮ್ಮನ ಹೆಸರು ಸವಿತಾ. ಓಕೆ, ಹೇಳ್ಬಿಡಿಮ್ಮ, ನೀವೇ ಮೊದಲು ಹೇಳ್ಬಿಡಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ ಅಮ್ಮ. ಸೂಪರ್. ಸೊ ಎಷ್ಟನೇ ವರ್ಷದ್ದಮ್ಮ ಇದು? 31ನೇ ವರ್ಷದ ಸರ್ ಇದು. ವಾವ್, ಸೂಪರ್. ಸೊ ನಮ್ಮ ಕಡೆಯಿಂದನೂ ಕೂಡ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ 100 ಕಾಲ ನಿಮ್ಮನ್ನು ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಇಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾ, ಒಳ್ಳೆಯದಾಗಲಿ. ನಮಸ್ತೆ. ಕ್ಷಮೆ ಇರಲಿ, ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತಾಡಲಿಕ್ಕಾಗಲಿಲ್ಲ. ಈಗ ಆಲ್ರೆಡಿ ಸಮಯ ತುಂಬ ಆಗಿದೆ. ಸೊ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.